ಹರಿ ಓಂ. ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮಪ್ರೋಜ್झितकहितवोऽत्र परमः ನಿರ್ಮತ್ಸರಾಣಾಂ ಸದಾಂ ವೇದ್ಯಂ ವಾಸ್ತವಮತ್ರ ವಸ್ತುಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃತ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಢತನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತೆ ಅಷ್ಟಮಸ್ಕಂದಾನ್ ಕಥಾ ಪ್ರಾರಂಭೆ ಸತ್ ಕಿಂಚಿತ್ ಪುರಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ವಾಮನ ಚರಿತ್ರೆಯನ್ನು ವಿಸ್ತಾರವಾಗಿ ಕೇಳಿದ ನಂತರ ಪರೀಕ್ಷಿತ್ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆ ಮಾಡ್ತಾನೆ. ಶುಕಾಚಾರ್ಯ, ನನಗೆ ಮತ್ಸ್ಯಾವತಾರದ ಕಥೆಯನ್ನು ಕೇಳಬೇಕು ಅಂತ ತಿಳ್ಕೊಂಡಂತೇಳಿ ಮನಸ್ಸಾಗಿದೆ. ಪರಮಾತ್ಮ ಇಷ್ಟೇಕ ವಿಚಿತ್ರ ಇದ್ದಾನೆ. ಹರೇಹೇ ಅದ್ಭುತ ಕರ್ಮಣಃ, ಮಹಾನ್ ಅದ್ಭುತವಾಗಿರ್ತಕ್ಕಂಥ ಚಿತ್ರ ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡುವ ಆ ಪರಮಾತ್ಮ
ಆ ಮಾಯಾ ಕೃತವಾದ ಮತ್ಸ್ಯನಾಗಿ ಮೀನಾಗಿ ಅವತಾರ ತೆಗೆದುಕೊಂಡ ಅನ್ನೋದನ್ನು ನಾನು ಪುರಾಣದಲ್ಲಿ ಕೇಳಿದ್ದೇನೆ. ಹೀಗಾಗಿ ತೆಗೆದುಕೊಂಡ ಪರಮಾತ್ಮ. ಯಾಕೆಂದರೆ ಮೀನಿನ ಜನ್ಮ, ಮೀನು, ಮೊಸಳೆ, ಪ್ರಾಣಿಗಳು ಇವೆಲ್ಲ ಜನ್ಮ ಮನುಷ್ಯ ಮಾಡಿದ ಅನೇಕ ಪಾಪದ ಪ್ರಾಯಶ್ಚಿತ್ತವಾಗಿ ಬರ್ತಕ್ಕಂತಹ ಹೀನ ಜನ್ಮಗಳು. ಅವಕ್ಕೆ ಜನ್ಮ ಅಂತೇನು ಇನ್ನೊಬ್ಬರ ಕಡೆಯಿಂದ ಹೊಡೆಸ್ಕೊಂಡು ಅವ್ರು ತಿನ್ಲಿಕ್ಕೆ ಸಾಧನೆ ಆಗ್ತಕ್ಕಂಥವುಗಳು ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಸಾಧನೆ ಅವ್ರ ಕಡೆಯಿಂದ ಏನಾಗೋದಿಲ್ಲ. ಇಂತಹ ಪ್ರಾರಬ್ಧವಶಾತ್ ಮೀನಾಗ್ತಕ್ಕಂಥವರಂತೆ ಎಲ್ಲ ಪ್ರಾರಬ್ಧವನ್ನು ಮೀರಿದ ಭಗವಂತ ಈ ಮೀನಿನ ರೂಪವನ್ನು ಯಾಕೆ ತೆಗೆದುಕೊಂಡ, ಮೀನಿನ ಅವತಾರವನ್ನು ಯಾಕೆ ತೆಗೆದುಕೊಂಡ, ಮತ್ತು ಏನು ಮಾಡಿದ ನಂಗೆ ಹೇಳಿ ಅಂತ ಹೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ, ಪರಮಾತ್ಮ ಯಾವುದೇ ರೂಪ ತೆಗೆದುಕೊಳ್ಳಲಿ, ಅದು ಅಪ್ರಾಕೃತ ಮತ್ತು ಧ್ಯಾನಾನಂದಾತ್ಮಕವಾಗಿರ್ತದೆ. ಈ ಮೀನು, ಹೊಲಸು ವಾಸನೆ ಇದೆಲ್ಲ ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆ ಬೇಕಾಗಿಲ್ಲ. ರಾಜ, ಭಗವಂತ ಯಾವುದೇ ರೂಪವನ್ನು ತೆಗೆದುಕೊಳ್ಳಿ, ಅದು ಅಪ್ರಾಕೃತ ಜ್ಞಾನಾನಂದಾತ್ಮಕವಾಗಿರ್ತದೆ. ಮತ್ತು ಪರಮಾತ್ಮನ ಉದ್ದೇಶ ಪರಿತ್ರಾಣಾಯ ಸಾಧೂನಾಂ, ಅವತಾರದ ಉದ್ದೇಶ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಂತೆ, ಪರಮಾತ್ಮ ಗೋ ಬ್ರಾಹ್ಮಣ ದೇವತಾ ಸಜ್ಜನ ಧರ್ಮಾರ್ಥಾಯ ಇಲ್ಲಿ ಎಣಿಸಿದ್ದಾರೆ ಶ್ಲೋಕದಲ್ಲಿ. ಆಕಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಬ್ರಾಹ್ಮಣರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ, ದೇವತೆಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಸಜ್ಜನರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಧರ್ಮ ಅರ್ಥ ಎರಡು ಪುರುಷಾರ್ಥಗಳಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಕೊಡೋದಕ್ಕೋಸ್ಕರ ಪರಮಾತ್ಮ ಅವತಾರವನ್ನು ತೆಗೆದುಕೊಳ್ತಾನೆ. ಅವತಾರಗಳನ್ನು ತೆಗೆದುಕೊಳ್ತಾ ಇರ್ತಾನೆ. ಯಾವ ಅವತಾರ ತೆಗೆದುಕೊಂಡರು, ಯಾವ ದೇಹ ತೆಗೆದುಕೊಂಡರು, ಯಾವ ಮನೆಯಲ್ಲಿ ಹುಟ್ಟಿದರು, ಎಲ್ಲಿ ತೆಗೆದುಕೊಂಡರೂ ಕೂಡ ಅವನು ಅಲ್ಲಿಯ ಉಪಾಧಿಯ ವಿಕೃತಿಗೆ ಒಳಗಾಗುವುದಿಲ್ಲ. ಹೇಗೆ ಬೀಸುವ ಗಾಳಿ ತಿಪ್ಪಿ ಮೇಲಿಂದ ಹಾಯ್ದು ಬರ್ತದೆ, ಸುಗಂಧಿತವಾದಂಥ ಹೂಗಳ ಮೇಲಿಂದ ಹಾಯ್ದು ಬರ್ತದೆ, ಎಲ್ಲ ಹಾಯ್ದು ಬಂದರೂ ಕೂಡ ಅದು ಯಾವುದರ ಜೊತೆಗೆ ತನ್ನ ಲೇಪವನ್ನು ತೆಗೆದುಕೊಂಡು ಬರೋದಿಲ್ಲ. ಆ ಗಾಳಿ ಬಂದಾಗ ನಮಗೆ ಸುವಾಸನೆ ಬರ್ತದೆ, ಆದರೆ ಆ ಸುಗಂಧ ಆ ಗಾಳಿಯ ಜೊತೆಗೆ ಬಂದಿರತಕ್ಕಂಥ ಆ ಕಣಗಳ ಸುಗಂಧಗಳ ಹೊರತು ಗಾಳಿಯ ಸುಗಂಧ ಇಲ್ಲ, ಗಾಳಿಗೆ ಗಂಧ ಇಲ್ಲ. ಹಾಗೆ ಪರಮಾತ್ಮ ಬ್ರಾಹ್ಮಣನೇ ಆಗಲಿ, ಮೀನೇ ಆಗಲಿ, ಮೊಸಳೆನೇ ಆಗಲಿ, ವಾಮನನಾಗಲಿ, ಮತ್ತೇನೇ ಆಗಲಿ, ಆ ಪರಮಾತ್ಮನು ಯಾವುದರ ಸಂಘಕ್ಕೂ ಒಳಗಾಗೋದಿಲ್ಲ, ಯಾವ ಶರೀರದ ವಿಕೃತಿಗೂ ಒಳಗಾಗೋದಿಲ್ಲ. ಪರಮಾತ್ಮ ಉಪಾಧಿಯಿಂದ ಅವಿಕೃತನಾಗಿರ್ತಕ್ಕಂಥವನು ಭಗವಂತ ನಿರ್ಲಿಪ್ತ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ನಿರ್ಲಿಪ್ತತೆಯಿಂದ ಆ ಕಾಲದಲ್ಲಿ ಭಗವಂತ ಅನೇಕ ನಿಯಮಗಳನ್ನು, ಅನೇಕ ರೀತಿಯಾದಂತಹ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ. ಆದರೆ ಇಲ್ಲಿ ಆಕಳುಗಳ ರಕ್ಷಣೆಗೆ ಅಂತಿಕೊಂಡಂತ ಹೇಳಿದೆ. ಆಕಳಿನಲ್ಲಿ ವಿಶೇಷ ಏನು? ಆಕಳುಗಳ ರಕ್ಷಣೆ ಪರಮಾತ್ಮ ಮಾಡ್ತಾನೆ. ಯಾಕೆ? ಸುತ್ತಲಿನ ಎಲ್ಲ ಕಾರ್ಬನ್ ಡೈಆಕ್ಸೈಡನ್ನು ತಾನು ಅಬ್ಸರ್ವ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಆಕ್ಸಿಜನ್ ಕೊಡ್ತಕ್ಕಂಥ ಪ್ರಾಣಿ ಆಕಳು. ಅನೇಕ ಥರಗಳಲ್ಲಿ ಹುಲ್ಲನ್ನು ಮೇಯ್ದು ಅದರಿಂದ ಔಷಧಿ ಗುಣವನ್ನು ಮಾತ್ರ ತನ್ನ ಆ ದುಗ್ಧ ಗ್ರಂಥಿಗಳಿಗೆ ಕೊಟ್ಟು ವಿಷವನ್ನೆಲ್ಲ ತನ್ನ ಕಂಠದಲ್ಲಿ ಇಟ್ಕೊಂಡು ಅದನ್ನು ಉಗುಳಿ
ಕೇವಲ ಅಮೃತವನ್ನು ಕೊಡ್ತಕ್ಕಂಥ ಒಂದು ಪ್ರಾಣಿ ಆಕಳು. ಆಕಳು ಇದ್ದಲ್ಲಿ 33 ಕೋಟಿ ದೇವತೆಗಳು, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ ಎಲ್ಲರೂ ವಾಸ ಮಾಡಿರ್ತಾರೆ. ಮಹಾಲಕ್ಷ್ಮಿ ವಾಸ ಮಾಡಿದ ಸಂದರ್ಭದಲ್ಲಿ ಆವಾಗ ನಮಗೆಲ್ಲೂ ಒಳ್ಳೆಯದಾಗ್ತದೆ. ಎಲ್ಲಿ ಆಕಳಿನ ಅಂಬಾ ಅಂತ ತಿಳ್ಕೊಂಡಂತ ಹೇಳಿ ಆ ಶಬ್ದ ಎಲ್ಲಿವರೆಗೂ ಕೇಳಿಸ್ತದೆ ಅಲ್ಲಿಯವರೆಗೆ ಯಾವ ರೋಗಗಳು ಆಗೋದಿಲ್ಲ, ಯಾವ ಕೊರೋನಾ ಪೀಡಿಯೂ ಆಗೋದಿಲ್ಲ, ಯಾವ ಕ್ಷಯರೋಗಾದಿಗಳು ಸರ್ವಥಾ ಆಗೋದಿಲ್ಲ. ಜಗತ್ತಿಗೆ ಅಮೃತವನ್ನು, ತಾಯಿಯ ಹಾಲಿನ ನಂತರ ಮನುಷ್ಯನಿಗೆ ಕೆಲವು ತಾಯಂದ್ರಲ್ಲಿ ಪಾಪ ಬಡತನದಿಂದ ಹಾಲು ಬರೋದಿಲ್ಲ, ಭಾಳ ಕಡಿಮೆ ಇರ್ತದೆ, ಮಕ್ಕಳಿಗೆ ಸಾಲೋದಿಲ್ಲ. ಆ ವೇಳೆಯಲ್ಲಿ ಅದು ಸಬ್ಸ್ಟಿಟ್ಯೂಟ್ ಅಂತ ತಿಳ್ಕೊಂಡಂತಂದರೆ, ಆ ಸಬ್ಸ್ಟಿಟ್ಯೂಟ್ ಅಂತ ತಿಳ್ಕೊಂಡಂತಂದರೆ ಈಗ ಇರ್ತಕ್ಕಂಥ ನಮ್ಮ ಭಾರತ ದೇಶದ ದೇಶಿ ಆಕಳ ಹಾಲು, ಜರ್ಸಿ ಅಲ್ಲ. ಜರ್ಸಿದ್ದು ಅದು ಏನು ಸಿಕ್ಕರೂ ತಿಂತದೆ, ಸಾಕಷ್ಟು ಹಾಲು ಕೊಡ್ತದೆ. ಆದರೆ ನಾನು ಕೇಳಿದ ಪ್ರಕಾರ, ಕೇಳಿದ್ದ ಅಲ್ಲಿ ಇಲ್ಲಿ ಕೇಳಿದ್ದು ಅಂದರೆ ಎಲ್ಲ ಓದಿದ್ದು ನಾನು, ಈ ಜರ್ಸಿ ಆಕಳು ಅಂತ ತಿಳ್ಕೊಂಡಂತಂದರೆ ಆಕಳು ಮತ್ತು ಹಂದಿಗಳ ಒಂದು ಕಲಂ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಮಿಕ್ಸ್ ಬ್ರೀಡ್ನಿಂದ ಹುಟ್ಟಿರ್ತಕ್ಕಂಥವುಗಳು, ಯಾವುಗಳಿಗೆ ಬೆನ್ನಿನ ಮೇಲೆ ಹೀಗೆ ಹಂಪ್ ಇರೋದಿಲ್ಲ, ಸೀದಾ ಇರ್ತದೆ. ಆದ್ದರಿಂದಾಗಿ ದೇಶಿ ಆಕಳ ಹಾಲು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಸಕಲ ಗುಣಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಅವುಗಳ ರಕ್ಷಣೆ, ಗೋಗಳ ರಕ್ಷಣೆ, ಇದರರ್ಥ ಜಗತ್ತಿನ ಆರೋಗ್ಯದ ರಕ್ಷಣೆ ಅಂತ ಅರ್ಥ. ಹಿಂದಿನ ಕಾಲಕ್ಕೆ ಆ ರೀತಿಯಾಗಿ ಮಾಡ್ತಾಯಿದ್ರು. ಆರೋಗ್ಯದ ರಕ್ಷಣೆಗೆ ಆಕಳ ಸನ್ನಿಧಾನ ಬೇಕು. ಅದಕ್ಕೋಸ್ಕರವೇ ಗಾವೋ ವಿಶ್ವಸ್ಯ ಮಾತರಹ ಅಂತ ತಿಳ್ಕೊಂಡಂಥೇಳಿ ಋಗ್ವೇದ ಮಾತಾಡ್ತದೆ. ಜಗತ್ತಿನ ತಾಯಂದಿರು ಈ ಆಕಳುಗಳು ಅಂತ ತಿಳ್ಕೊಂಡಂಥೇಳಿ ಜಗತ್ತಿನ ತಾಯಿಯ ಸ್ಥಾನವನ್ನು ಈ ಆಕಳುಗಳಿಗೆ ಕೊಟ್ಟಿದ್ದಾರೆ. ಇನ್ನು ಬ್ರಾಹ್ಮಣರು ಪಾರ್ಶಾಲಿಟಿ ಯಾಕೆ ಇಲ್ಲ? ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಎಲ್ಲಿರ್ತಾರೆ ಅಲ್ಲಿ ಒಳ್ಳೆಯ ಮಳೆ ಬೆಳೆ ಸುಭಿಕ್ಷ ನಿಶ್ಚಿತವಾಗಿಯೂ ಇರ್ತದೆ. ಅದಕ್ಕೋಸ್ಕರ ಅವರನ್ನು ಸಂರಕ್ಷಣೆ ಮಾಡ್ತಾನೆ ಪರಮಾತ್ಮ. ಇನ್ನು ದೇವತೆಗಳು ಬ್ರಾಹ್ಮಣರು ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಿ ಆ ನಂತರ ಆಕಳು ಮತ್ತು ಬ್ರಾಹ್ಮಣರು. ಆಕಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ನನ್ನ ತಾಯಿಯ ಸಂಬಂಧದಿಂದ ಸೋದರಮಾವಾಗಬೇಕು, ಹುಣಸಿಕಟ್ಟಿ ಅಂತ ತಿಳ್ಕೊಂಡಂತ ಹೇಳಿ ಅವ್ರ ಮೇಲೆ ನನಗೆ ಆದರೂ ಇತ್ತು. ಅವರು ನಮಗೆ ಭಾಳ ಬೇಕಾದವರು. ಯೂನಿವರ್ಸಿಟಿಯಲ್ಲೇ ನಾವು ಪುನಃ ಭೇಟಿ ಆಗ್ತಿದ್ದೆ. ಅವರು ಯೂನಿವರ್ಸಿಟಿ ನಿಜವಾಗಿಯೂ ಅವರು ಸೈನ್ಸ್ ಸ್ಟೂಡೆಂಟ್. ಸ್ವತಃ ತಮ್ಮ ಒಂದು ಕೆಲವು ದಿವಸ ಕಂಪನಿ ನಡೆಸಿ ರಿಟೈರ್ ಆಗಿ ಆಮೇಲೆ 50 ವರ್ಷದ ನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಜ್ಯೋತಿಷ್ಯ MA ಮಾಡಿ ಜ್ಯೋತಿಷ್ಯದಲ್ಲಿ PhD ಪಡೆದರು. ಡಾಕ್ಟರ್ ಹುಣಸಿಕಟ್ಟಿ ಅಂತ ತಿಳ್ಕೊಂಡಂತೇಳಿ. ಮೇಲಿನ ಮೇಲೆ ನಾವು ಭೇಟಿ ಆಗ್ತಾಯಿದ್ವಿ, ನಮ್ಮ ಕಾಲೇಜಿಗೆ ಬರ್ತಿದ್ರು. ಒಂದು ಸಲ ಯೂನಿವರ್ಸಿಟಿಯಲ್ಲಿ ಕೆಲಸ ಇದ್ದಾಗ ಅವರು ನಾವು ಒಂದೇ ಕಡೆಗೆ ಸೇರಿದ್ದೀವಿ. ಆಗ ನಮ್ಮ ವಿದ್ಯಾಪೀಠ ಪ್ರಾರಂಭ ಆಗದೆ ಒಂದು 4-5 ವರ್ಷ ಆಗಿತ್ತು. ಸಾಕಷ್ಟು ಪ್ರಾಬ್ಲಮ್ಗಳು, ಬದಿಯ ಸ್ಥಳ ತೆಗೆದುಕೊಂಡಾಗಿತ್ತು, ಏನು ಮಾಡಲಿಕ್ಕೆ ಆಗ್ತದಿಲ್ಲ, ಯಾವ ರೀತಿಯಾಗಿದ್ದಿಲ್ಲ.
ಆಗ ಅವರು ಹೇಳಿದರು, ಕುರ್ಲಾದಲ್ಲಿ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಕಣ್ಣಿಲ್ಲ, ಆದರೆ ಕೈ ಮುಟ್ಟಿ ಏನು ಪ್ರಾಬ್ಲಮ್ ಅನ್ನೋದು ಹೇಳ್ತಾರೆ ಅಂತ ತಿಳ್ಕೊಂಡಂತೇಳಿ. ಜ್ಯೋತಿಷ್ಯ ನನಗೂ ಸಾಕಷ್ಟು ಗೊತ್ತಿದ್ದದರಿಂದಾಗಿ ಪ್ರಾಬ್ಲಮ್ ಬಗ್ಗೆ ಗೊತ್ತಿತ್ತು. ಆದರೂ ವಿದ್ಯೆ ಎಲ್ಲಿಂದ ಸಂಗ್ರಹ ಮಾಡಿದರೂ ಕೂಡ ಒಳ್ಳೆಯದಲ್ಲ. ಅವರೊಬ್ಬರು ಭಾಳ ಫಾಸ್ಟ್ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ ತಕ್ಷಣಕ್ಕೆ ಅವ್ರಿಗೆ ಪಾಪ ಕಣ್ಣಿಲ್ಲ, ಹುಟ್ಟಿನಿಂದ ಕಣ್ಣಿರಲಿಲ್ಲ, ನೋಡಿ ಹೋದ್ರು ನನಗೆ ಸರಿ ಗೊತ್ತಿಲ್ಲ. ಅವರು ನನ್ನ ಆಚಾರ್ಯ ಕೈ ಕೊಡಿ ಅಂತ ಹೇಳಿದ್ರು. ನನ್ನ ಕೈ ಕೊಟ್ಟು ಕೈ ಅಂಗೈ ಮೇಲೆ ಕೈ ಆಡಿಸಿದರು. ಅಂಗೈ ಮೇಲೆ ಕೈ ಆಡಿಸಿ ಅವ್ರು ಹೇಳಿದರು, ಭಾಗ್ಯ ನಿಮ್ಮ ಕಡೆಗೆ ಬರಬೇಕು ಅಂತ ಬಯಸ್ಲಿಕ್ಕತ್ತದ, ಆದ್ರೆ ಯಾಕೋ ನೀವು ಗೇಟ್ ತೆಗಿಲಿಕ್ಕೆ ಹತ್ತಿಲ್ಲ ಅಂತ ತಿಳ್ಕೊಂಡಂತೇಳಿ. ನಾನಂದೇ ನನಗೇನು ಅಷ್ಟು ಅರ್ಥ ಆಗಲಿಲ್ಲ ಅಂತ ತಿಳ್ಕೊಂಡು, ಇಲ್ಲ ಹೊರಗಿನಿಂದ ಆಕಳಗಳು ಹಿಂಡು ನಿಮ್ಮ ವೆಂಕಟೇಶ್ ದೇವರ ಕಡೆ ಬರಬೇಕು ಅಂತ ಮಾಡ್ಯಾವ, ಆದ್ದರಿಂದಾಗಿ ಆ ಗೇಟ್ ತೆಗೆದು ನೀವು ಆಕಳನ್ನ ಬಿಡ್ಲಿಕ್ಕೆ ಒಳಗೆ ಬಿಟ್ಟು ಬಂದ್ರೆ ನಿಮ್ಮದೆಲ್ಲ ಸಮಸ್ಯೆ ದೂರ ಆಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಆಯ್ತು, ಅಲ್ಲಿಂದ ಮತ್ತೆ ತಿರುಗಿ ನಾನು ವಿರಾರ್ಗೆ ಬಂದೆ. ವಿರಾರ್ಗೆ ಬಂದ ತಕ್ಷಣ ವಿಚಾರ ಬಂತು, ಹೇಗೂ ಸ್ಥಳ ಇದೆ, ಯಾಕೆ ಆಕಳನ್ನು ನಾನು ಸಾಕಬಾರದು. ಆದರೆ ಒಂದು ಭಯ ಇತ್ತು, ನಮಗೆ ಈ ಮುಂಬೈಲಿ ಓಡಾಡಿಸ್ಲಿಕ್ಕೆ ಆಗೋದಿಲ್ಲ, ಖರ್ಚಿನದು ದೇವ್ರು ನೋಡ್ಕೊಳ್ತಾನೆ ವಿಶ್ವಾಸ ಇತ್ತು. ಇಂಥ ಸಂದರ್ಭದಲ್ಲಿ ನಾನು ವಿಚಾರ ಮಾಡಲಿಕ್ಕತ್ತಿದ್ದೆ. ಬಹುಶಃ ಅವ್ರ ಹತ್ರ ಹೋಗಿ ಬಂದು 2 ದಿವಸ ಆಗಿತ್ತು. ಇಲ್ಲೇ ನಮ್ಮ ಸಮೀಪದಲ್ಲಿ ಒಬ್ಬರು ವಕೀಲರಿರ್ತಾರೆ, ಮಹಾರಾಷ್ಟ್ರೀಯನ್. ಅವ್ರು ಬಂದು ನನಗೆ ಹೇಳಿದರು, ನನಗೆ ಪ್ರೇರಣೆ ಆಗ್ಯದ, ನಿಮಗೊಂದು ಆಕಳು ಕರು ಕೊಡಬೇಕು ಅಂಥೇಳಿ, ಭಾಳ ಒಳ್ಳೆಯ ಆಕಳು ಕರು ನೋಡಿ ನಿಮ್ಗೆ ಕೊಡ್ತೀನಿ ಅಂತ ತಿಳ್ಕೊಂಡಂತೇಳಿ. ವಿಚಾರ ಮಾಡಿದ 2ನೇ ದಿವಸ ಆಯಿತು ಕೊಡಿ, ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡಂಥೇಳಿ. ಆ ನಂತರ ನಮ್ಮಲ್ಲಿ ಹುಡುಗರು ಕೂಡ ಇದ್ದರು, ಹೆಚ್ಚಿಗೆ ನೋಡ್ಕೋತೀವಿ ಅಂತ ತಿಳ್ಕೊಂಡಂತ ಹೇಳಿದರು. ಎಂದು ಆಕಳು ಬಂತು, ಆ ಮಾತಿಗೀಗ ಸುಮಾರು 10-12 ವರ್ಷ ಆಯಿತು. 13-14 ವರ್ಷ ಆಯಿತು. ಇಲ್ಲಿ ತನಕ 3 ಜನರೇಷನ್ ಆಕಳದಾಗಿದೆ. ಈಗ ಶುದ್ಧ ನಮ್ಮ ದೇಶದ ಗೀರ್ ಜಾತಿಯ ಆಕಳುಗಳು ಇವೆ. ಎಂದು ಆಕಳುಗಳು ಬಂದು ಎಲ್ಲ ಸಮಸ್ಯೆಗಳು ತಾನಾಗಿಯೇ ದೂರವಾಗ್ತಾ ಹೋಯ್ತು. ಏನೇನು ಸಗಳ ಪ್ರಾಬ್ಲಮ್ಗಳು, ಕೆಲವು ಆಗದೇ ಇರತಕ್ಕಂಥ ಪ್ರಾಬ್ಲಮ್ಗಳು ಎಲ್ಲೂ ಸಾಲ್ವ್ ಆದವು. ಆಗ ನನಗೆ ಅನಿಸ್ತು, ನಮಗೆ ಪರಮಾತ್ಮ ಭಾಗ್ಯ ಕೊಡಬೇಕು ಅಂತಂತಾನೆ, ಆದರೆ ತಿಳಿಯದೆ ಆ ಬಾಗಿಲನ್ನು ನಾವು ಮುಚ್ಚಿರ್ತೀವಿ, ಆ ಬಾಗಿಲು ತೆಗಿಬೇಕು. ಇಂಥ ಸಂದರ್ಭದಲ್ಲಿ ಆಕಳು ಬಂದಾಗಿನಿಂದ ಎಲ್ಲ ಸಮೃದ್ಧಿ. ಅದಕ್ಕೋಸ್ಕರ ಪರಮಾತ್ಮ ಗೋಬ್ರಾಹ್ಮಣ ಪರಿಪಾಲಕ ಅಂತೇಳಿ ಭಗವಂತನೇ ಕರೀತಾರೆ. ಯಾಕೆ ಏನು ರೀತಿ ನಿಮ್ಮ ಕಥೆನೇ ಒಮ್ಮೊಮ್ಮೆ ಹೇಳ್ತಿರಲ್ಲ ಮಧ್ಯದಲ್ಲಿ? ಹೌದು, ನನ್ನ ಅನುಭವಕ್ಕೆ ಬಂದದ್ದು, ಅನುಭವದಿಂದ ನನಗೇನು ಅದರ ಮೇಲೊಂದು ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಆ ನಂಬಿಕೆ 4 ಜನರಿಗೆ ಹಂಚ್ಕೊಳ್ತೇನೆ. ಆಕಳಿನಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಕೂಲತೆ ಆಗಿದ್ದಕ್ಕೋಸ್ಕರ ನಮ್ಮಲ್ಲಿದ್ದ ಆಕಳುಗಳೇ ಸಾಕ್ಷಿ. ಇನ್ನು ಬ್ರಾಹ್ಮಣರು ಯಜ್ಞ ಮಾಡಿದರೆ ಮೋಡಗಳು ತಯಾರಾಗ್ತವೆ. ಮೋಡಗಳಲ್ಲಿ ಸಾಮರ್ಥ್ಯ ಹೆಚ್ಚಿಗೆ ಬರ್ತದೆ. ಆ ಮೋಡಗಳನ್ನು ಹುಟ್ಟಿಸ್ತಕ್ಕಂಥಗಳು ಯಜ್ಞಾತ್ ಭವತಿ ಪರ್ಜನ್ಯ. ಅದಕ್ಕೋಸ್ಕರ ಬ್ರಾಹ್ಮಣರು ಬೇಕು. ಇನ್ನು ದೇವತೆಗಳನ್ನು ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಯಾಕೆ? ಆ ದೇವತೆಗಳೇ ಮಳೆ ಬೆಳೆ ಇತ್ತಗನೆಲ್ಲ ಕೊಡ್ತಕ್ಕಂಥವರು. ಜಗತ್ತಿಗೆ ಉಪಕಾರ ಮಾಡುವ ಪ್ರಕೃತಿ ನಿಯಾಮಕ ದೇವತೆಗಳು ಅಂತೇನಿದ್ದಾರೆ, ಅವರನ್ನು ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಮತ್ತು ಪರಮಾತ್ಮ ಯಾರನ್ನು ಸಂರಕ್ಷಣೆ ಮಾಡ್ತಾನೆ? ಪರಿತ್ರಾಣಾಯ ಸಾಧೂನಾಂ
ಸಜ್ಜನರ ಸಂರಕ್ಷಣೆ ಮಾಡ್ತಾನೆ. ಸತ್ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮ, ಅವನ ಜನರು ಅಂದರೆ ಭಕ್ತರು. ಪರಮಾತ್ಮನ ಭಕ್ತಿಗೋಸ್ಕರವೇ ತನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಪೀಠಾಧೀಶರಾದ ಸ್ವಾಮಿಗಳು, ಮಹಾಸ್ವಾಮಿಗಳು, ಅನೇಕ ಶ್ರೇಷ್ಠ ಭಕ್ತ ವಿದ್ವಾಂಸರು, ಅವರಿಂದ ಸಮಾಜ ನಿರ್ಮಿತಿ ಆಗ್ತದೆ, ಸಮಾಜದ ನಿರ್ಮಿತಿ ಆಗ್ತದೆ. 1935, 36, 37ರಲ್ಲಿ ಮುಂಬೈ ಅಂತಂದರೆ ಆಂಗ್ಲರ ಸಂಪೂರ್ಣ ಅತೀ ಮಾಡರ್ನ್, ಆಗಿನ ಕಾಲದ ಮಾಡರ್ನ್ ಇವುದು ಮೋಹಮಯಿ ಅಂತ ತಿಳ್ಕೊಂಡಂತೇಳಿ ಯಾರ್ಯಾರು ಇಲ್ಲಿಗೆ ಬರ್ತಾಯಿದ್ರು, ಇಲ್ಲಿ ಎಲ್ಲರೂ ಕ್ಲಬ್ಬು ಗಿಬ್ಬು ಈ ರೀತಿಯಾಗಿ ಇರ್ತಕ್ಕಂಥವ್ರು. ಒಬ್ಬ ಬ್ರಾಹ್ಮಣ ಶ್ರಾದ್ದ ಮಾಡಿಸ್ತಕ್ಕಂಥವನು ಇರಲಿಲ್ಲ. ಅಂಥ 1937ರಲ್ಲಿ ನಮ್ಮ ಆಚಾರ್ಯರು, ಮಾಹುಲಿ ಗೋಪಾಲಾಚಾರ್ಯರು, ಮೇಲಿನ ಹೆಸರು ತೆಗೆದುಕೊಳ್ಬಾರ್ದು, ಅದಕ್ಕೋಸ್ಕರ ನಮ್ಮ ಆಚಾರ್ಯರು ಅಂತ ತಿಳ್ಕೊಂಡಂತೆ ಅವರು ಬಂದು ಇವತ್ತಿನ ದಿವಸ ಮುಂಬೈಯಲ್ಲಿ ಸತತವಾಗಿ ಪಾಠ ಪ್ರವಚನಗಳು ನಡೀತಕ್ಕಂಥ ಅನೇಕ ರೀತಿಯಾದಂಥ ಸಂಸ್ಥೆಗಳು, ಆನಂತರ ಪೇಜಾವರ ಶ್ರೀಗಳವರು, ಅದಮಾರ್ ಮಠ ಶ್ರೀಗಳವರು, ಪಲಿಮಾರ್ ಮಠ ಶ್ರೀಗಳವರು, ಆನಂತರ ರಾಘವೇಂದ್ರ ಮಠ ಶ್ರೀಗಳವರು, ಸುಬ್ರಹ್ಮಣ್ಯ ಶ್ರೀಗಳವರು ತಮ್ಮ ತಮ್ಮ ಮಠ ಇತ್ತಾಗನೆಲ್ಲ ಕಡೆ ಪರಿಮಾಡಿಕೊಂಡು ಇವತ್ತು ಮುಂಬೈಯಲ್ಲಿ ಧರ್ಮದ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುವ ಅನುಕೂಲತೆಗಳಾಗಿದೆ. ಸಜ್ಜನರು ಇದ್ದಲ್ಲಿ ಧರ್ಮದ ಒಂದು ವಾತಾವರಣ ಬೆಳೀತದೆ. ಅದಕ್ಕೋಸ್ಕರ ಪರಮಾತ್ಮ ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಧರ್ಮ ಮತ್ತು ಅರ್ಥ, ಧರ್ಮಾಚರಣೆ, ಅದರಿಂದ ಬರತಕ್ಕಂತಹ ಪ್ರಾಮಾಣಿಕವಾದ ಸಂಪತ್ತಿ, ದೈವಿ ಸಂಪತ್ತಿ, ಅದರಿಂದ ಜಗತ್ತಿಗೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡು ಹೇಳಿ ಪರಮಾತ್ಮ ಅವತಾರವನ್ನು ತೆಗೆದುಕೊಳ್ತಾ ಇರ್ತಾನೆ ಅನ್ನುವ ಮಾತನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅವತಾರದ ಉದ್ದೇಶವನ್ನು ತಿಳಿಸಿದ್ದಾರೆ. ಪರಮಾತ್ಮ ನಿರ್ಲಿಪ್ತನಾಗಿ, ಆಗಲೇ ಹೇಳಿದ್ನಲ್ಲ, ಗಾಳಿಯಂತೆ ನಿರ್ಲಿಪ್ತನಾಗಿ, ಪ್ರಾಕೃತ ಗುಣರಹಿತನಾಗಿ, ಪ್ರತಿಯೊಂದು ಪದಾರ್ಥಗಳಲ್ಲಿ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿ ಇದ್ದು ಆಯಾ ಸಂದರ್ಭದಲ್ಲಿ ಜಗತ್ತನ್ನು ಉದ್ಧಾರ ಮಾಡ್ತಾನೆ. ಆಸೀತ್ ಅತೀತ ಕಲ್ಪಾಂತೆ ಬ್ರಾಹ್ಮೋ ನೈಮಿತ್ತಿಕೋಲಯ. ಬ್ರಹ್ಮದೇವರು ಒಂದು ದಿನಕ್ಕೆ ಒಂದು ಕಲ್ಪ ಅಂತಿಕೊಂಡು ತಿಳಿಸಲು, ಆ ಕಲ್ಪದ ಕೊನೆಯಲ್ಲಿ, ಕೊನೆ ಅಂತಂದರೆ ಆ ಕಲ್ಪದ ಮಧ್ಯದಲ್ಲಿ ಅಂತೂ ಕೂಡ ಅರ್ಥವಾಗ್ತದೆ ಸಂಸ್ಕೃತ ಪ್ರಕಾರ. ದ್ವಾಪರಾದೌ ಅಧೀತವಾನ್ ದ್ವಾಪರಾದವು ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸರ ಬಗ್ಗೆ ಹೇಳ್ತಾರೆ. ಆ ವೇದವ್ಯಾಸರು ದ್ವಾಪರ ಆದಿಯಲ್ಲಿ ಆಗಿಲ್ಲ, ವೇದವ್ಯಾಸರಾಗಿ ದ್ವಾಪರದ ಅಂತ್ಯಲ್ಲಿ. ಅಂದರೆ ದ್ವಾಪರ ಆದಿ ಯಸ್ಯ, ಅದೇ ರೀತಿಯ ಕಲ್ಪ ಅಂತಹ ಯಸ್ಯ. ಅಂದರೆ ಈ ಶ್ವೇತವರಾಹ ಕಲ್ಪದಲ್ಲಿ ಚಾಕ್ಷುಷ ಮನ್ವಂತರದ ಸಂದರ್ಭದಲ್ಲಿ ಒಂದು ಮಿನಿ ಪ್ರಳಯ ಆಯಿತು, ಮನ್ವಂತರ ಪ್ರಳಯವಾಯಿತು. ಅಥವಾ ಪರಮಾತ್ಮನ ದೈನಂದಿನ ನಮಿತಕ ಪ್ರಳಯವಾಯಿತು ಅಂಥೇಳಿ ಭಾಗವತದಲ್ಲಿ ವರ್ಣನೆ ಬರ್ತದೆ. ಯಾಕಂದರೆ ಮತ್ಸ್ಯಪುರಾಣದ ವಚನ ಈ ರೀತಿಯಾಗಿದೆ: ರೂಪಂ ಸಜ್ಗರ್ಹೆ ಮಾತ್ಸ್ಯಂ ಚಾಕ್ಷುಷಾನಂತರ ಸಂಪ್ಲವೆ ನಾವಾರೋಪ್ಯ ಮಹೀಮಥ್ಯಾಂ ಅಪಾದ್ ವೈವಸ್ವತಂ ಮನು. ಇಲ್ಲಿ ವಾಕ್ಯಗಳು ಒಂದು ಸೇರಿಸದಲ್ಲಿ ಒಂದು ಸ್ವಲ್ಪ ಭಾಳ ಸಮಸ್ಯೆ ಇದೆ. ಮನ್ವಂತರ ಪ್ರಳಯವಾದರೆ 3 ಲೋಕಗಳು ಮುಳುಗಿ ಹೋಗ್ತವೆ. ಆದರೆ ಮುಂದೆ ಇದೇ ಸಂದರ್ಭದಲ್ಲಿ ಪರಮಾತ್ಮ ಆ ಸತ್ಯವ್ರತನ ಹೇಳ್ತಾನೆ, ಭೂಮಿಯನ್ನೇ ನೌಕೆಯನ್ನಾಗಿ ಮಾಡಿಕೊಂಡು ಪದಾರ್ಥಗಳನ್ನು, ಋಷಿಗಳನ್ನು, ಬೀಜಗಳನ್ನು, ಔಷಧಿಗಳನ್ನು ಸಂಗ್ರಹ ಮಾಡಿಕೊ ಅಂತ ತಿಳ್ಕೊಂಡು ಅಂತೇಳಿ. ಮನ್ವಂತರ ಪ್ರಳಯ ಅಂತಂದರೆ ಭೂಮಿ ಇರಬಾರ್ದು, 3 ಲೋಕ ಮುಳುಗೋಗ್ಬಿಡ್ತದೆ. ಇಲ್ಲ ಮಹಾಪ್ರಳಯ ಅಂತ ತಿಳ್ಕೊಂಡಂತಂದರೆ ಭೂಮಿಯಕ್ಕೆ ಏನೂ ಯಾವುದೂ ಉಳಿಯೋದಿಲ್ಲ, ಸರ್ವ ಮುಗಿದು ಹೋಗಿಬಿಡ್ತದೆ. ಆಗ ಸತ್ಯವ್ರತ ಉಳಿಯೋದು ಹೇಗೆ?
ಸತ್ಯವ್ರತ ಉಳಿತಾನೆ, ಆದರೆ ಮೂರು ಲೋಕ ಮುಳುಗೋದಿಲ್ಲ. ಹಾಗಾದರೆ ಯಾವ ಪ್ರಳಯ ಅಂತ ತಿಳ್ಕೊಳ್ಬೇಕು? ದೈನಂದಿನ ಪ್ರಳಯ ಅಂತ ಕಲ್ಪಾಂತ ಪ್ರಳಯ ಹೇಳಲಿಕ್ಕಾಗೋದಿಲ್ಲ, ಮನ್ವಂತರ ಪ್ರಳಯ ಅಂತ ಹೇಳಲಿಕ್ಕಾಗೋದಿಲ್ಲ, ಮಹಾಪ್ರಳಯ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಈ ಮೂರು ಆಗಿದ್ದರೆ ಸತ್ಯವ್ರತ, ಔಷಧಿಗಳು, ಋಷಿಗಳು, ಮುನಿಗಳು ಇವರು ಉಳಿಬಾರ್ದಾಗಿತ್ತು. ಇವುಗಳ ಸಹಿತವಾಗಿ ನೀನು ಭೂಮಿಯಂತನ್ನುವ ನೌಕೆಯನ್ನು ಮಾಡು ಅಂತ ಆ ನೌಕೆ ನಿನಗೆ ತಾನಾಗಿ ನಿನ್ನ ಹತ್ರ ಬರ್ತದೆ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಭಾಗವತದ ಅರ್ಥ ಹಚ್ಚೋದು ಭಾಳ ಕಠಿಣವಾಗ್ತದೆ. ಆದರೆ ನಮ್ಮದೆಲ್ಲ ಸೌಭಾಗ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಭಾಳ ಭಾಗ್ಯವಂತರು. ಭಾಗವತದ ಮೇಲೆ ವಿಜಯಧ್ವಜರು ವ್ಯಾಖ್ಯಾನ ಬರೆದಿದ್ದಾರೆ, ಯಾದವಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ, ಆನಂತರ ಸತ್ಯಧರ್ಮರು ವ್ಯಾಖ್ಯಾನ ಬರೆದಿದ್ದಾರೆ, ಛಲಾರಿ ಆಚಾರ್ಯ ವ್ಯಾಖ್ಯಾನ ಬರೆದಿದ್ದಾರೆ, ಇನ್ನೂ ಅನೇಕ ವ್ಯಾಖ್ಯಾನಗಳು ಭಾಗವತದ ಮೇಲೆ ಸಿಗ್ತದೆ. ಸತ್ಯಧರ್ಮರು ಭಾಳ ಅದ್ಭುತವಾದ ರೀತಿಯಲ್ಲಿ ಒಂದು ಸಂಕಲ್ಪನೆಯನ್ನು ಎಲ್ಲ ಪುರಾಣಗಳನ್ನು ಸಂಕಲನ ಮಾಡಿ ಮಥನ ಮಾಡಿ ಬೆಣ್ಣೆಯನ್ನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಅಂಥ ಅದ್ಭುತ ಪಾಂಡಿತ್ಯ ಸತ್ಯಧರ್ಮ ತೀರ್ಥರು. ಸತ್ಯಧರ್ಮರು ಏನು ಹೇಳ್ತಾರೆ ಅಂತಕೊಂಡಂತಂದರೆ, ಮತ್ಸ್ಯಾವತಾರ ಆದದ್ದು ಮನ್ವಂತರ ಪ್ರಳಯ. ಆಗ ಈಗ ಮತ್ಸ್ಯ ರೂಪದಿಂದ ಸತ್ಯವ್ರತನನ್ನು ಅಂದರೆ ಮುಂದಾಗ್ತಕ್ಕಂಥ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡಿದ್ದು ಪರಮಾತ್ಮ ಮಾರ್ಕಂಡೇಯರಿಗೆ ತೋರಿಸುವುದಕ್ಕೋಸ್ಕರ ಹೇಗೆ ಒಂದು ನೈಮಿತ್ತಿಕ ಪ್ರಳಯವನ್ನು ಸೃಷ್ಟಿ ಮಾಡಿದ್ದನೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಸತ್ಯವ್ರತನಿಗೋಸ್ಕರ ನೈಮಿತ್ತಿಕ ಪ್ರಳಯವನ್ನು ಸೃಷ್ಟಿ ಮಾಡಿ ತನ್ನ ಮಹಿಮೆಯನ್ನು ಜಗತ್ತಿಗೆ ತೋರಿಸುವುದಕ್ಕೋಸ್ಕರ ಮಾಡಿರ್ತಕ್ಕಂಥ ಮಧ್ಯದ ಪ್ರಳಯವೇ ಹೊರತು ಇದು ಮನ್ವಂತರ ಪ್ರಳಯವೂ ಅಲ್ಲ, ಕಲ್ಪಪ್ರಳಯವೂ ಅಲ್ಲ, ಮಹಾಪ್ರಳಯವೂ ಅಲ್ಲ. ಹಾಗಾದರೆ 2 ಸಲ ಮತ್ಸ್ಯಾವತಾರ ಹೌದು. ಹೇಗೆ ವರಾವತಾರ 2 ಸಲ ಪರಮಾತ್ಮ ತೆಗೆದುಕೊಂಡಿದ್ದಾನೆ, ಮತ್ಸ್ಯಾವತಾರನೂ 2 ಸಲ ತೆಗೆದುಕೊಂಡಿದ್ದಾನೆ. ಇದೇ ಸರಿಯಾಗಿರ್ತಕ್ಕಂಥ ಕ್ರಮ ಅಂತಿಕೊಂಡು ಅಂತೇಳಿ ಸತ್ಯಧರ್ಮರ ವ್ಯಾಖ್ಯಾನದಲ್ಲಿ ಈ ರೀತಿಯಾಗಿ ನಮಗೆ ಬರ್ತದೆ. ಯಾಕೆಂದರೆ ಮಹಾಪ್ರಳಯದಲ್ಲಿ ಅನೇಕ ವರ್ಷಗಳವರೆಗೆ ಬರಗಾಲ ಬೀಳ್ತದೆ, ಜಗತ್ತೆಲ್ಲ ಕೆಳಗಿನಿಂದ ಸುಡಲಿಕ್ಕೆ ಪ್ರಾರಂಭವಾಗ್ತದೆ, ಆಕಾಶದಿಂದ ವರ್ಷದವರೆಗೆ ಆಗ್ತಕ್ಕಂಥದ್ದು. ಇಲ್ಲಿ 7ನೇ ದಿವಸ ಅಂತಿಕೊಂಡಂತ ಸತ್ಯವ್ರತನಿಗೆ ಪರಮಾತ್ಮ ಹೇಳ್ತಾನೆ. 7ನೇ ದಿವಸದಲ್ಲಿ ಪ್ರಳಯ ಆಗಬೇಕು ಅಂತಿಕೊಂಡಂಥ ಮಹಾಪ್ರಳಯ ಹಿಡಲಿಕ್ಕಾಗೋದಿಲ್ಲ, ಕಲ್ಪಪ್ರಳಯವು ಹೇಳಲಿಕ್ಕಾಗೋದಿಲ್ಲ, ಮನ್ವಂತರ ಪ್ರಳಯವನ್ನು ಹಿಡಲಿಕ್ಕಾಗೋದಿಲ್ಲ. ಆದ್ದರಿಂದ ಸತ್ಯಧರ್ಮ ತೀರ್ಥರು ಏನು ಹೇಳ್ತಾರೆ ಅಂತಿಕೊಂಡಂತಂದರೆ, ವೈವಸ್ವತ ಮನ್ವಂತರದ ಆದಿಯಲ್ಲಿ ಪರಮಾತ್ಮ ವೈವಸ್ವತ ಮನುವಿಗೆ ವಿಶೇಷ ಉಪದೇಶವನ್ನು ಕೊಡುವುದಕ್ಕೋಸ್ಕರ ಹೇಗೆ ಮಾರ್ಕಂಡೇಯನಿಗೋಸ್ಕರ ಒಂದು ಪ್ರಳಯವನ್ನು ಸೃಷ್ಟಿ ಮಾಡಿ ತೋರಿಸಿದನೋ ಅದೇ ರೀತಿಯಾಗಿ ಇವನಿಗೂ ಪ್ರಳಯವನ್ನು ಸೃಷ್ಟಿ ಮಾಡಿ ತೋರಿಸಿ ಅವನಿಗೆ ಅದ್ಭುತವಾಗಿರ್ತಕ್ಕಂಥ ಮತ್ಸ್ಯಪುರಾಣದ ತತ್ವಜ್ಞಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಅರ್ಥ ಮಾಡಬೇಕು. ಅದೇಗೆ ಸಾಧ್ಯ ಅಂತಂದರೆ ಅಚಿಂತ್ಯ ಅದ್ಭುತ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನಿಗೆ ಯಾವುದು ಸಾಧ್ಯ ಇಲ್ಲ. ಪರಮಾತ್ಮ ಅಚಿಂತ್ಯ ಅದ್ಭುತ ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿ. ಅವನ ಮತ್ಸ್ಯಾವತಾರರು ಅಷ್ಟೇ ರೀತಿಯಾಗಿರ್ತಕ್ಕಂಥ ವೇದೋದ್ಧಾರಕ್ಕೋಸ್ಕರ ಹುಟ್ಟಿರ್ತಕ್ಕಂಥದ್ದು ಮನ್ವಂತರ ಪ್ರಳಯದಲ್ಲಿ. ಇಲ್ಲಿ ಮನುವಿಗೆ ತೋರಿಸಿದ್ದು 2 ಕಥೆಯನ್ನು ಸೇರಿ ಭಾಗವತ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ವಿಚಾರವನ್ನು ನಾವು ಸತ್ಯಧರ್ಮರ ವ್ಯಾಖ್ಯಾನದಿಂದ ಭಾಳ ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂತಂದರೆ ಕಾಲೇನಾಗತ ನಿದ್ರಸ್ಯ, ಬ್ರಹ್ಮದೇವರು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅಂತ ಬಯಸಿದ್ರಂತೆ. ಆಗ ಅವರು ಸ್ವಲ್ಪ ಆಲಸ್ಯದಲ್ಲಿರುವಾಗ ಅವರು ಉಚ್ಚಾರಣೆ ಮಾಡುವ ವೇದಗಳನ್ನೆಲ್ಲ ಹಯಗ್ರೀವ ಅಂತಿಕೊಂಡಂಥ ಅಸುರ ಅಪಹಾರ ಮಾಡಿಕೊಂಡು ಹೋದ. ಅಲ್ಲಿ ಮನ್ವಂತರ ಪ್ರಳಯದಲ್ಲಿ ಹಯಗ್ರೀವ ಅನ್ನೋ ಅಸುರ, ಇಲ್ಲಿ ಹಯಗ್ರೀವ ಅಂತಕ್ಕಂಥ ಬಲಿಚಕ್ರವರ್ತಿಯೇ ಒಬ್ಬ ಅಸುರ. ಜ್ಞಾತ್ವಾ ತದ್ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಟಿತಂ ತದಾರಸ್ಯ ಫರೀ ರೂಪಂ ಭಗವಾನ್ ಹರಿರೀಶ್ವರ ಅಂತ ಮತ್ಸ್ಯ ಪುರಾಣದಲ್ಲಿ ಹೇಳಿದಂತೆ ಇದು ಸತ್ಯವ್ರತನಿಗೆ ಅಂದರೆ ಮುಂದಾಗ್ತಕ್ಕಂಥ ವಯಸ್ಸುತ ಮನುವಿಗೋಸ್ಕರವೇ ಪ್ರತ್ಯೇಕವಾಗಿ
ಆಗಿರ್ತಕ್ಕಂಥ ಒಂದು ಅದ್ಭುತ ಪ್ರಳಯ ಅಂತ ತಿಳ್ಕೊಂಡಂತೇಳಿ ಸತ್ಯಧರ್ಮ ತೀರ್ಥರ ಅಭಿಪ್ರಾಯ ಇದೆ. ಅದು ಈ ಮೂರನ್ನು ವಿಚಾರ ಮಾಡಿದರೆ, ಯಾಕೆ ಭೂಮಿಯ ಮೇಲೆ ಸತ್ಯವ್ರತ ಜೀವಿತ ಇದ್ದಾನೆ, ಸಪ್ತ ಋಷಿಗಳು ಕೂಡ ಇದ್ದಾರೆ, ಅನೇಕ ಮನುಷ್ಯರು, ಅನೇಕ ಬೀಜಗಳು, ಅನೇಕ ವೃಕ್ಷಗಳು ಇವೆ. ಉಳಿದ ಮೂರು ಪ್ರಳಯದಲ್ಲಿ ಯಾವುದೂ ಉಳಿಯೋದಿಲ್ಲ. ಆದ್ದರಿಂದ ಈ ಅರ್ಥವನ್ನೇ ನಾವು ಇಟ್ಕೊಂಡು ಹೊರಡೋದು ಭಾಳ ಯೋಗ್ಯವಾದಂಥದ್ದು. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಸತ್ಯವ್ರತ ಅಂತಕ್ಕಂತಹ ಒಬ್ಬ ರಾಜರ್ಷಿ ಭಗವಂತನಲ್ಲಿ ಏಕಾಗ್ರ ಮನಸ್ಸನ್ನು ಇಟ್ಟು ನದಿಯ ದಂಡೆಯಲ್ಲಿ ಸಂಧ್ಯಾವಂದನೆ ತಪಸ್ಸು ಜಪ ತಪಸ್ಸು ಮಾಡ್ತಾ ಇದ್ದ. ಆನಂತರ ಮಧ್ಯದಲ್ಲಿ ಅರ್ಘ್ಯ ಕೊಡಬೇಕು ಅಂತ ತಿಳ್ಕೊಂಡಂತ ಹೇಳಿ, ಆ ನದಿಯ ಹೆಸರು ಕೃತಮಾಲಾ ಅಂತ ತಿಳ್ಕೊಂಡಂತೇಳಿ, ಕೃತಮಾಲಾ ನದಿ ತೀರದಲ್ಲಿ ಆ ಸತ್ಯವ್ರತ ಅಂತಕ್ಕಂಥವನು ತನ್ನ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಳ್ತಾನೆ. ಕೈಯಲ್ಲಿ ಹೋಗೋ ಅಂಗಣ ಆ ನೀರಿನ ಜೊತೆ ಒಂದು ಮೀನು ಬರುತ್ತೆ, ಸಣ್ಣ ಮೀನು. ಮೀನು ಬಂತು ಅಂತೇಳಿ ನೀರನ್ನು ಬಿಡ್ತಾನೆ. ಆ ನೀರನ್ನು, ಆ ಕೈಲಿದ್ದ ನೀರನ್ನು ಮತ್ತೆ ನದಿಗೆ ಹಾಕಿದಾಗ ನದಿಯಲ್ಲಿ ಬಿದ್ದ ಮೀನು ಕೇಳ್ತದೆ, ಅಲ್ಲ ರಾಜಋಷಿ ಅಂತ ಅನಿಸ್ಕೊಳ್ತಿ, ನಿನ್ನ ಹತ್ತಿರ ಬಂದ ಒಂದು ಮೀನನ್ನು ದೊಡ್ಡ ಮೀನಿಗೆ ಆಹಾರ ಆಗಿ ಹೋಗು ಅಂತೇಳಿ ಕಳಿಸ್ಬೇಕೆ? ಶಕ್ತಿಯನ್ನಾಗಿ ನನ್ನ ಸಂರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ ಏನು ಅಂತೇಳಿ ಆ ಕಾಲಕ್ಕೆ ಕೇಳಿರ್ತಕ್ಕಂಥ ಸಂದರ್ಭದಿಂದ ನನ್ನ ಕೈಗೆ ಬಂದವನು ಶ್ರೀಹರಿಯೇ ಅಂತಿಕೊಂಡಂತನ್ನೋದು ತಿಳಿಯದೆ ದಯೆಯಿಂದ ಆ ಕಾಲದಲ್ಲಿ ಅದನ್ನು ಎತ್ತಿ ತನ್ನ ಕಮಂಡಲ್ನಲ್ಲಿ ಹಾಕಿದ. ಸಂಧ್ಯಾ ಅವನಿಗೆ ಕಮಂಡಲ್ ಹಾಕಿದ್ದು ಇನ್ನೇನೇನು ತೊಗೊಳ್ಬೇಕು ಅಂದರೆ ಕಮಂಡಲ್ಕೇನು ದೊಡ್ಡದಾಗಿತ್ತು. ಅವನು ಹೇಳ್ತು, ಇಂಥ ಸಣ್ಣ ಕಮಂಡಲ್ ನಂಗೆ ಕೂಡಿಸಿದ್ರೆ ಹೆಂಗೆ ಅಂತಕೊಂಡಂತೇಳಿ ಅಲ್ಲಿಂದ ಕರೆದುಕೊಂಡು ಹೋಗಿ ಅವರು ಒಂದು ಅಲಿಂಜರ ಅಂತ ತಿಳ್ಕೊಂಡಂತೇಳಿ ಅಲಿಂಜರದಲ್ಲಿ ಈ ಮತ್ಸ್ಯನಾಗನ ಈ ಮೀನನ್ನು ಹಾಕಿದ್ದಾರೆ. ಅಲಿಂಜರ ಅಂದರೆ ಕಲ್ಗಚ್ಚು. ನಮ್ಮ ಕಡೆಗೆ ಆಕಳುಗಳಿಗೆಲ್ಲ ನೀರು ಕುಡಿಸ್ಬೇಕು ಅಂತೇಳಿ ಈಗೆಲ್ಲ ಪ್ಲಾಸ್ಟಿಕ್ ಬೀಟಿಗೆ ಬಂದಿವೆ. ನಾನು ಸಣ್ಣವರು ಇರುವಾಗ ದೊಡ್ಡ ಕಲ್ಲನ್ನು ಮಧ್ಯದಲ್ಲಿ ಕಟ್ ಮಾಡಿ ಆ ಕಲ್ಲಿನ ಪಾತ್ರೆ ಪುನಃ ತೊಳೆಯೋ ಅವಶ್ಯಕತೆ ಬೀಳುತ್ತೆ, ಸ್ವಾಭಾವಿಕ ಅದು. ಅದರಲ್ಲಿ ನೀರು ಹಾಕಿಬಿಡ್ತಿದ್ರು, ಕುಡಿತಾಯಿತ್ತು. ಕಲ್ಗಚ್ಚು ಅಂತೇಳಿ ಕರಿತಾಯಿದ್ರು. ಮರುದಿವಸ ಬೆಳಗ್ಗೆ ಎದ್ದು ನೋಡ್ತಾರೆ, ಅದಕ್ಕಿಂತಲೂ ದೊಡ್ಡದಾಗಿದೆ. ಹೊಂಡದಲ್ಲಿ ಹಾಕಿದರು, ಆ ಹೊಂಡಕ್ಕಿಂತ ದೊಡ್ಡದಾಯಿತು. ಸರೋವರಕ್ಕೆ ಹಾಕಿದಾಗ ಅದಕ್ಕಿಂತ ದೊಡ್ಡದಾಯಿತು. ಹರಿಯುವ ನೀರಿಗೆ ಹಾಕಿ ನನ್ನನ್ನು ಅಂತಿಕೊಂಡಂತೇಳಿ ಆ ಕಾಲಕ್ಕೆ ನದಿಯಲ್ಲಿ ಬಿಡುವಾಗ ಆಗ ಹೇಳ್ತೀನಪ್ಪ, ನದಿಯಲ್ಲಿ ನನ್ನನ್ನು ಬಿಟ್ಟು ಯಾವುದೋ ತಿಮಿಂಗಲ್ ನಾನು ತಿನ್ನಲಿ ಅಂತಕೊಂಡು ಮಾಡ್ತೀಯನು ಅಂತ ತಿಳ್ಕೊಂಡಂತೇಳಿ ಕೊನೆಗೆ ತಾನು ಸ್ವತಃ ನೀರಿನಲ್ಲಿ ಈಸ್ತಾ ಆ ಮೀನನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಡುವಾಗ ಅದು ನದಿಗಿಂತ ದೊಡ್ಡದಾಗಿತ್ತು. ಆಗ ರಾಜ ಕೇಳ್ತಾನೆ, ಮನುಷ್ಯನಂತೆ ಮಾತನಾಡ್ತೀವಿ, ಮೀನಿನಂತೆ ದಿನದಿನಕ್ಕೆ ಅಭಿವೃದ್ಧಿ ಆಗ್ತಾಯಿದ್ದೆ, ನೀ ಯಾರು? ನನಗಂತೂ ಈ ಒಂದು ಸಾಮರ್ಥ್ಯ ಇದ್ದ ವ್ಯಕ್ತಿ ನಾನು ಹಿರಿಯರಿಂದ ಕೇಳಿದ ಮತ್ಸ್ಯಾವತಾರಿ. ನೂನಂ ತ್ವಂ ಭಗವಾನ್ ಸಾಕ್ಷಾತ್, ನಿಜವಾಗಿಯೂ ನೀನು ಸಾಕ್ಷಾತ್ ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಶ್ರೀಹರಿ ಅಂತೇಳಿ ನನಗೆ ಅರ್ಥವಾಗ್ತಾ ಇದೆ. ನಾರಾಯಣ ಅವ್ಯಯ, ಎಂದಿಗೂ ನಾಶವಾಗದೇ ಇರತಕ್ಕಂಥ ನಾರಾಯಣ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಅನುಗ್ರಹಾಯ ಭೂತಾನಾಂ, ಜಗತ್ತಿನ ಜನರ ಮೇಲೆ ಅನುಗ್ರಹ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನೀನು ಈ ಮೀನಿನ ರೂಪವನ್ನು ತೆಗೆದುಕೊಂಡು ಬಂದಿದ್ದಿ. ಪರಮಾತ್ಮನ್, ಸಕಲ ಪುರುಷರಲ್ಲಿ ಶ್ರೇಷ್ಠ ನೀನೇ. ಅಂದರೆ ಪ್ರತಿಯೊಬ್ಬರ ದೇಹದಲ್ಲಿ ಇರುವ ಏನು ದೇವತೆಗಳು ಅಂತಿದ್ದಾರೆ ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥ ನೀನು. ಪ್ರತಿಯೊಬ್ಬರ ಹೃದಯದಲ್ಲಿರ್ತಕ್ಕಂಥ ವ್ಯಕ್ತಿ ನೀನು. ನಿನ್ನಿಂದ ಅವರ ಶರೀರದ ಅಸ್ತಿತ್ವ ಇದೆ. ಭಗವಂತ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ಬಂಧ ಮೋಕ್ಷ ಇವುಗಳನ್ನೆಲ್ಲ ಆರಾಮಾಗಿ ಆಟ ಆಡ್ತಾ ಮಾಡ್ತೀವಿ.
ಮತ್ತೆ ಸ್ತೋತ್ರ. ಯಾಕೆ ವೇದವ್ಯಾಸ ಮಧ್ಯ ಮಧ್ಯದಲ್ಲಿ ನೀವು ಅಲ್ಲಿ ಲಕ್ಷ ಕೊಡಬೇಡಿ, ದೇವ್ರ ಜೊತೆಗೆ ಮಾತನಾಡಿ ಅಂತ ತಿಳ್ಕೊಂಡು ಅಂತೇಳಿ ಪ್ರವಚನಕಾರಿಗಂತೂ ನಿಶ್ಚಿತ ಹೇಳ್ತಾರೆ, ಅಲ್ಲಿ ಲಕ್ಷ ಕೊಡಬೇಡಿ, ಇದ್ದಾರೆ ಏನೂ ಹೋಗಿ ಹೇಳಲಿಕ್ಕೆ ಹೋಗಿ ಪಾಂಡವನ ಬದಲಾಗಿ ಧೃತರಾಷ್ಟ್ರ ಬಂದಿತ್ತು, ಧೃತರಾಷ್ಟ್ರನ ಬದಲಾಗಿ ಮತ್ತೊಂದೇನೋ ಹೆಸರು ಬಂದಿತ್ತು. ಆದ್ದರಿಂದ ಈಗ ಮತ್ತೆ ಈ ಭಗವಂತನ ಸ್ತೋತ್ರ ಮಾಡ್ತಾ ದೇವರ ಜೊತೆಯಲ್ಲಿ ಕನೆಕ್ಷನ್, ದೇವರ ಜೊತೆಗೆ ಮಾತನಾಡಿ. ಈಗ ದೇವರ ಜೊತೆಗೆ ಮಾತನಾಡ್ತಾ ಇದ್ದಾನೆ ಸತ್ಯವ್ರತ. ಪುರುಷ ಶ್ರೇಷ್ಠ ನೀನು, ಸಕಲರ ಶರೀರದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥವರಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥವ್ನು ನೀನು. ನಿನಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಆಟ. ಸಣ್ಣ ಮಕ್ಕಳಿಗೆ ಆಟದ ವಸ್ತುಗಳು, ಗೊಂಬೆಗಳನ್ನು ಆಡ್ತಾರೆ, ಒಂದರ ಮೇಲೆ ಒಂದು ಇಡ್ತಾರೆ, ಮತ್ತು ಬೀಳಿಸ್ತಾರೆ, ಒಂದು ಮಾಡ್ತಾರೆ. ಆ ರೀತಿಯಾಗಿ ಒಂದೊಂದು ಇಡ್ತಿ ಬೀಳಿಸ್ತೀವಿ. ಅಥವಾ ನಾವು ನದಿ ತೀರಕ್ಕೆ ಹೋದಾಗ ಅಥವಾ ಸಮುದ್ರ ತೀರಕ್ಕೆ ಹೋದ ಸಣ್ಣವರಿದ್ದಾಗ ಏನು ಮಾಡ್ತಾಯಿದ್ವಿ ಅಂತ ಮನೆ ಕಟ್ತಾಯಿದ್ವಿ. ನಮ್ಮ ಕಾಲನ್ನು ಇಡಬೇಕು, ಅದ್ರ ಮೇಲೆ ಉಸುಕನ್ನು ಹಾಕ್ಕೊಳ್ಬೇಕು. ಉಸುಕನ್ನು ಹಾಕಿ ಸ್ವಲ್ಪ ದಪ್ಪ ಮೇಲೆ ಗಟ್ಟಿ ಮಾಡಿ ಸಾವಕಾಶ ಕಾಲು ತೆಗಿಬೇಕು. ಅದು ಬಾಗಿಲ್ಲ, ಒಳಗೆ ಒಂದಿದು. ಆ ನಂತರ ಅಲ್ಲಿರ್ತಕ್ಕಂಥ ಸಿಂಪು ಶಂಖನ ತಂದು ಅಲಂಕಾರ ಮಾಡಬೇಕು ಮನೆಗಳು. ಅಷ್ಟೊತ್ತಿಗೆ ಹಿರಿಯ ನಡ್ರಿ ಮುಗಿದಂತೆ ತಗೊಂಡಂತೇಳಿ ನನ್ನಿಂದ ಅಕ್ಕನಿಗೆ ಬೀಳಿಸಿ ಓಟ್ಬಿಡ್ತೀವಿ. ಹಾಗೆ ಪರಮಾತ್ಮನಿಗೆ ಒಂದು ಆಟ, ಸೃಷ್ಟಿ ಸ್ಥಿತಿ ಲಯ. ಆದ್ದರಿಂದ ಪರಮಾತ್ಮ ನಿನ್ನ ಭಕ್ತರ ಉದ್ಧಾರಕನಾಗಿರ್ತಕ್ಕಂಥ ಸಕಲ ಆಶ್ರಯನಾಗಿದ್ದೆ ನೀನು. ಎಷ್ಟು ಪರಮೋಪಕಾರ ಮಾಡ್ತೀವಿ ಜಗತ್ತಿನ ಮೇಲೆ. ನಿನ್ನ ಅವತಾರ ಅಂತಿಕೊಂಡಂತಂದರೆ ಆಗಿನ ಜನರ ಉದ್ಧಾರಕ್ಕೋಸ್ಕರವೇ ಅಂತ ಅರ್ಥ. ದೈತ್ಯರನ್ನು ಕೊಲ್ಲೋದಕ್ಕೋಸ್ಕರ ಅಲ್ಲ. ಸರ್ವೇ ಲೀಲಾವತಾರಾಸ್ತೆ ಭೂತಾನಾಂ ಭೂತಿಯೇತವ. ಪರಮಾತ್ಮನ್ ನಿನ್ನ ಪ್ರತಿಯೊಂದು ಅವತಾರಗಳು ನಿನ್ನ ಲೀಲೆಗಳು. ಲೀಲೆಗಳು ಅಂತಂದರೆ ಒಂದು ವಿಶಿಷ್ಟವಾದಂಥ ಮೋಹಕ ಆಟಗಳು. ಮೋಹಕ ಆಟಗಳಿಂದ ಜನರಿಗೆ ಆನಂದದಾಯಕವಾದಂಥ, ಜನರಿಗೆ ಆನಂದ ಕೊಡುವ ಮೋಹಕ ಆಟಗಳು. ಜನರ ಪ್ರತಿಯೊಬ್ಬ ಸಾಧಕನಿಗೆ ಉನ್ನತಿಯನ್ನು ಕೊಡ್ತಕ್ಕಂಥವುಗಳು. ಜ್ಞಾತುಮಿಚ್ಛಾಮ್ಯದೋ ರೂಪಂ ಯದರ್ಥಂ ಭವತಾದೃತಂ. ಈಗ ಮೀನಿನ ರೂಪವನ್ನು ಯಾಕೆ ತೆಗೆದುಕೊಂಡಿದ್ದೆ ಪರಮಾತ್ಮ? ಏನು ಉದ್ದೇಶ? ನಾನು ತಿಳಿದುಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದರೆ ಹೇಳು ಪರಮಾತ್ಮ. ಎಲೆ ಕಮಲ ನೇತ್ರ, ಎಷ್ಟು ಸುಂದರವಾಗಿದೆ ನಿನ್ನ ಕಣ್ಣು. ಅರಳಿದ ಕಮಲದಂತೆ ಇದೆ. ಯಾಕೆ ಮೀನಿನ ಕಣ್ಣು ಮುಚ್ಚಂಗೇ ಇಲ್ಲ, ಯಾವಾಗಲೂ ಅರಳಿರ್ತದೆ. ಅರಳಿದ ಕಣ್ಣಿನಂತೆ ಇದೆ. ಪರಮಾತ್ಮ ನೀನು ಅನಿಮಿತ್ತ ಉಪಕಾರಿ. ನಮ್ಮಿಂದ ಏನನ್ನೂ ಬಯಸದೆ ಉಪಕಾರ ಮಾಡ್ತೀವಿ. ನಮಗೆ ಗ್ರಾವಿಟೇಷನ್ ಫೋರ್ಸ್ ಕೊಟ್ಟಿದ್ದು ನಾವು ನಿಮಗೇನು ಕೊಡಲಿಕ್ಕಾಗ್ತದೆ? ಎಲ್ಲ ಕಡೆ ಪ್ರಾಣವಾಯು ಕೊಟ್ಟು ನಾನು ನಿಮಗೇನು ಕೊಡಲಿಕ್ಕಾಗ್ತದೆ? ಅನಿಮಿತ್ತ, ಯಾವುದೇ ಕಾರಣವಿಲ್ಲದೆ ನಮ್ಮ ಮೇಲೆ ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿ. ಏನು ಅವ್ರಿಗೆ ಅನುಕೂಲ ಮಾಡಿಕೊಡೋಣ, ಸ್ವಲ್ಪ ಸಾಧನೆ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಭಗವಂತ ನಿನ್ನ ರೂಪ ಅಂತ ತಿಳ್ಕೊಂಡಂತಂದರೆ ಅಬ್ಜ ಜನರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥ ನಿನ್ನ ಆ ರೂಪ, ನಿನ್ನ ದೃಷ್ಟಿ ಎಲ್ಲರಿಗೂ ಆಪ್ಯಾಯನವಾಗಿರ್ತಕ್ಕಂಥದ್ದು. ಪುಣ್ಯವಿಲ್ಲದೆ ನಿನ್ನ ದರ್ಶನವಾಗೋದಿಲ್ಲ, ಸರ್ವಥಾ ಆಗೋದಿಲ್ಲ. ಪುಣ್ಯ ಇಲ್ಲದೆ ಇದ್ದರೆ ನೀನು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ಸೇವೆ ಸಿಕ್ಕಿದೆ ಅಂತಿಕೊಂಡಂತಂದರೆ ಪುಣ್ಯ ಇದೆ ಅಂತ ಅರ್ಥ. ಇಗ್ನೋರ್ ಮಾಡಿದರೆ ಪುಣ್ಯ ಕಳೆದುಕೊಂಡಿದ್ದೇವೆ ಅಂತ ಅರ್ಥ. ಎಲೆ ಜಗತ್ತು ಲಕ್ಷಣನೇ, ಜಗತ್ತಿಗೆ ನಿಮಿತ್ತ ಕಾರಣನಾಗಿರ್ತಕ್ಕಂಥ ಮತ್ಸ್ಯರೂಪ ಪರಮಾತ್ಮನೇ, ನಿನ್ನ ಸೇವೆ ನಾನೇನು ಭಾಳ ಮಾಡಿಲ್ಲ. ನೀನು ಹೇಳಿದಂತೆ ಕಮಂಡೋಲಿನಿಂದ ಅಲಿಂಜರದಲ್ಲಿ ಅಂತ ಇಷ್ಟೇ ಸೇವೆ ಮಾಡಿದ್ದೇನೆ. ಆದರೂ ನನ್ನ ಸೇವೆ ವ್ಯರ್ಥ ಹೋಗೋದಿಲ್ಲ. ನಿನ್ನಿಂದ ನನಗೇನಾದರೂ ಅದ್ಭುತವಾಗಿರ್ತಕ್ಕಂಥ ಉಡುಗೊರೆ ಸಿಗ್ತದೆ ಅಂತಕೊಂಡಂತ ಆಶೆಯಲ್ಲಿದ್ದೇನೆ ಅಂತ ಹೇಳಿದಾಗ, ಆಗ ಭಗವಂತ ರಾಜನ ಮಾತನ್ನು ಕೇಳಿ ಪ್ರಳಯ ಸಮುದ್ರದಲ್ಲಿ ಮುಂದೆ ತಾನು ಆಟವಾಡುವ ಇಚ್ಛೆಯಿಂದ ರಾಜನಿಗೆ ಹೇಳ್ತಾನೆ,
ಎಲ್ಲಿ ಅರಿಮರ್ದನನಾಗಿರ್ತಕ್ಕಂಥ ಸತ್ಯವ್ರತ, ಶತ್ರು ವಿನಾಶಕನಾಗಿರ್ತಕ್ಕಂಥ ಸತ್ಯವ್ರತ, ನನ್ನ ಮಾತನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳು. ಇವತ್ತಿನಿಂದ 7ನೇ ದಿವಸ ಪ್ರಳಯವಾಗ್ತದೆ. ಆಗ 3 ಲೋಕಗಳು ಪ್ರಳಯದಲ್ಲಿ ಮುಳುಗಿ ಹೋಗ್ತವೆ. ನಾನು ಸೇವೆ ಮಾಡಿದ್ದರಿಂದ ನೀನು ಮುಳುಗೋದಿಲ್ಲ. ನಿನ್ನ ಹತ್ತಿರ ಆಗ ದೊಡ್ಡ ಒಂದು ನೌಕೆ ಬರ್ತದೆ. ಆ ನೌಕೆಯಲ್ಲಿ ಮುಂದೆ ಮತ್ತು ಬೆಳೀಲಿಕ್ಕೆ ಅನುಕೂಲವಾಗುವಂತೆ ಎಲ್ಲ ಬೀಜಗಳನ್ನು, ಔಷಧಿಗಳನ್ನು, ಗಿಡ ಮರಗಳನ್ನು, ಲತೆಗಳನ್ನು, ಬಳ್ಳಿಗಳನ್ನು, ಅನೇಕ ಪ್ರಾಣಿಗಳನ್ನು ಎಲ್ಲವನ್ನೂ ಸಂಗ್ರಹ ಮಾಡಿ ಇಟ್ಕೋ. ನೌಕೆ ಬಂದ ತಕ್ಷಣ ಅದರಲ್ಲಿ ಹಾಕಿ ಅದರಲ್ಲಿ ಏರ್ ಕೂತು. ಸಪ್ತರ್ಷಿಗಳು ಬರ್ತಾರೆ ನಿನಗೆ ಸಂರಕ್ಷಣೆಗೋಸ್ಕರ. ಯಾಕೆ ನಿನ್ನ ಪುಣ್ಯ ಆ ಹಡಗು ನೀರಿನಲ್ಲಿ ಇರೋದಕ್ಕೋಸ್ಕರ ಸಾಲೋದಿಲ್ಲ. ಆದ್ದರಿಂದ ವಿಶಾಲವಾದ ನಾಮ ಬರ್ತದೆ. ಅಲ್ಲಿ ಎಲ್ಲ ಥರದ ಔಷಧಿಗಳನ್ನು, ಬೀಜಗಳನ್ನು, ಪ್ರಾಣಿಗಳನ್ನು ಹಾಕಿ ಅದರಲ್ಲಿ ಏರಿ ಕೂತ್ಕೋ. ವಿಶಾಲವಾದ ಸಮುದ್ರದಲ್ಲಿ ಅನೇಕ ಕಿಲೋಮೀಟರ್ ಉದ್ದಾಗಿರ್ತಕ್ಕಂತಹ ನೌಕೆ. ಆ ನೌಕೆ ಆ ಸಪ್ತರ್ಷಿಗಳ ಪುಣ್ಯದಿಂದ, ಅವರ ತಪಸ್ಸಿನ ಮಹಾತ್ಮೆಯಿಂದ ಮುಳುಗೋದಿಲ್ಲ. ದೊಡ್ಡ ದೊಡ್ಡ ತೆರೆ ಬರುತ್ತೆ, ಸುನಾಮಿ. ನೌಕೆ ಹೀಗೊಮ್ಮೆ ಹಾಗೊಮ್ಮೆ ಆಗ್ತಿರ್ತದೆ. ಆದರೆ ಒಳಗೆ ಕೂತ ಸಪ್ತರ್ಷಿಗಳ ಪ್ರಭಾವದಿಂದ ನೀವೆಲ್ಲರೂ ಸುರಕ್ಷಿತರಾಗ್ತೀರಿ. ಒಬ್ಬ ಪುಣ್ಯವಂತ ಇದ್ದರೆ 100 ಜನ ಉಳಿತಾರೆ. ಒಬ್ಬ ಪುಣ್ಯವಂತನಿಂದ 100 ಜನ ಉಳಿತಾರೆ. ಅಂಥ ಪುಣ್ಯವಂತರು ನಮ್ಮ ಜೊತೆಗಿರಬೇಕು. ನಮ್ಮ ಪರಂಪರೆಯಲ್ಲಿ ಸತ್ಯಸಂಧರು ಅಂತೇಳಿ ಒಬ್ಬರು ಅತಿ ಶ್ರೇಷ್ಠರಾಗಿರ್ತಕ್ಕಂಥ ಮಹಾಸ್ವಾಮಿಗಳು ಆಗಿ ಹೋದರು. ಶಿಷ್ಯರನ್ನು ಕರೆದುಕೊಂಡು ಒಂದು ಸಲ ಸಂಚಾರಕ್ಕೆ ಹೊರಟಿದ್ರು. ಈಗಿನಂತೆ ಬಸ್ಸು ಇತ್ತಾಗಲಿರಲಿಲ್ಲ, ಅಡವಿ ದಾರಿಯಿಂದ ಹೋಗಬೇಕು. ಒಂದು ಸಲ ಗೊತ್ತಾಗಿದ್ದು ದಾರಿ ತಪ್ಪಿ ರಾತ್ರಿ ಆದರೂ ಅಡವಿಯಲ್ಲಿ ಉಳಿಬೇಕಾಯಿತು. ಕಾಡಿನಲ್ಲಿ ಉಳಿಯಬೇಕಾಗಿರ್ತಕ್ಕಂಥ ಪ್ರಸಂಗ ಬಂತು. ಆಯಿತು, ಪರಿವಾರ 100 ಜನ ಪರಿವಾರರು. ಆ ನಂತರ ಅಡುಗೆಯವ್ರಿಗೆ ಅಡುಗೆ ಮಾಡಲಿಕ್ಕೆ ಹೇಳಿದರು. ಅಲ್ಲೇ ಗಿಡದ ಕೆಳಗೆ ಸಮೀಪದಲ್ಲಿ ನದಿ ಇತ್ತು, ಅನ್ನೀಕ ಮಾಡಿಕೊಂಡ್ರು. ರಾತ್ರಿ ಊಟ ಎಲ್ಲರದ್ದು ಬೇಗ ಬೇಗ ಆಯಿತು. ಆಯ್ತು, 10:10 ಆಗಿರಬೇಕು. ಎಲ್ಲರೂ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಹೋಗೋಣ ಅಂತ. ಅಷ್ಟರಲ್ಲಿ ಇವರನ್ನೇ ಚೇಸ್ ಮಾಡ್ತಾ ಬಂದಿರತಕ್ಕಂಥ ಸುಮಾರು ಒಂದು 50 ಜನ ಕಳ್ಳರು ಆಕ್ರಮಣ ಮಾಡಿದ್ದಾರೆ. ಕೈಯಲ್ಲಿ ದೊಣ್ಣೆಗಳು, ಕಬ್ಬಿಣದ ರಾಡ್ಗಳು, ಆ ನಂತರ ಇನ್ನು ಕೆಲವರ ಕೈಯಲ್ಲಿ ಕೊಡಲಿಗಳು, ಮಚ್ಚುಗಳು. ಅಂತಹ ಸಂದರ್ಭದಲ್ಲಿ ಏನಿದೆ ಎಲ್ಲ ಕೂಡ ಎಲ್ಲರೂ ನೋಡಿತೇವೆ. ಪ್ರತಿಯೊಬ್ಬರನ್ನು ಲೂಟಿ ಮಾಡ್ತೇವೆ. ಎಲ್ಲ ಹೆಣ್ಮಕ್ಳು ನಿಮ್ಮ ಬಂಗಾರದ ಮಂಗಳಸೂತ್ರ ಬಿಚ್ಚಿಕೊಡಿ ಅಂದಾಗ ಸತ್ಯಸಂಧ ತೀರ್ಥರು ಹೇಳಿದರು, ಆಯ್ತು, ನಿಮಗೇನು ಬೇಕು ಎಲ್ಲ ತೊಗೊಂಡೋಗ್ರಿ, ನಮ್ಗೆ ಯಾರು ನಮ್ಮ ರಕ್ಷಕರಿಲ್ಲ, ಇದ್ದವರು ಒಂದಿಬ್ಬರು ಅಂಜಿಕೊಂಡು ಕೂತ್ಕೊಂಡಿದ್ದಾರೆ. ಆದರೆ ನೀವು ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದಿದ್ದೀರಿ ಅಂತ ಹೇಳ್ತೀರಿ, ಭಾಳ ದಣದಿದ್ದೀರಿ. ರಾತ್ರಿ ಊಟ ಆಗಿದೆ, ಇನ್ನೂ ಸಾಕಷ್ಟು ಬಾಕಿ ಇದೆ, ಊಟ ಮಾಡಿ. ಊಟ ಮಾಡಿ ನೀರು ಕೊಡೋದು. ಆಮೇಲೆ ನಿಮಗೇನು ದೋಚಬೇಕು, ಸ್ವಲ್ಪ ತೊಗೊಂಡು ಹೋಗ್ತಿರೋ, ಭಾಳ ತೊಗೊಂಡು ಹೋಗ್ತೀರಿ ಅಂತ ಎಲ್ಲ ಇಲ್ಲೇ ಇದೆ, ಏನು ಬೇಕಾದ್ರೆ ತೊಗೊಂಡು ಹೋಗ್ರಿ ಅಂತ ಕೊಡು ಅಂತ ಹೇಳಿ. ಅಷ್ಟು ಧೈರ್ಯ ಸ್ವಾಮಿಗಳಿಗೆ. ಶಿಷ್ಯರು ಊಟಕ್ಕೆ ಬಡಿಸಿದರು. ಎಲ್ಲೋ ಕಾಡುಗಳಲ್ಲಿ, ಮೇಡುಗಳಲ್ಲಿ ಆ ಪ್ರಾಣಿ ಹೊಡುತ್ತೇನೋ, ಈ ಪ್ರಾಣಿ ಹೊಡುತ್ತೇನೋ, ಈ ರೀತಿಯಾಗಿರ್ತಕ್ಕಂಥ ಅವರಿಗೆ ಒಳ್ಳೆಯ ರಾಮದೇವರ ನೈವೇದ್ಯ, ಸುಗ್ರಾಸ ಭೋಜನ ಸಿಕ್ತು. ಒಳ್ಳೆ ಮಠದ ಹುಳಿ ಅಂತಕೊಂಡಂಥದ್ದು ಚೆನ್ನಾಗಿರ್ತಾರೆ. ತಮಾಷೆ ಅಲ್ಲ. ಯಾಕೆಂತಂದರೆ ಮಠದ ರಾಮದೇವರ ಸಮೃದ್ಧಿ ಯಾವ ಪದಾರ್ಥ ಕಡಿಮೆ ಇಲ್ಲ. ನಾವು ಕೂಡ ಬಂದು ಮಠದಲ್ಲಿ ಚಂದ ಹುಳಿ ಮಾಡ್ತಾರೆ,
ನೀವು ಹಾಗೆ ಮಾಡಿರಿ ಅಂತ ಮನೆಯವ್ರಿಗೆ ಹೇಳಿದರೆ ಹಾಗೆ ಅಷ್ಟು ಎಣ್ಣೆ ಅಷ್ಟು ಪದಾರ್ಥ ಖರ್ಚು ಮಾಡಿದರೆ 4 ದಿವಸದಲ್ಲಿ ದಿವಾಳಿ ಹೇಳ್ತದೆ. ಅದು ನೈವೇದ್ಯದ ಪ್ರಭಾವ, ಅದು ಮಾಡಿದ ಪ್ರಭಾವ ಒಂದು ಒಳ್ಳೆಯ ತುಂಬಿದ ಕ್ಷಣಕ್ಕೆ ಕಾಲಕ್ಕೆ ಸತ್ಸಂದ್ರ ಹೇಳಿದರು, ಆಯ್ತು ಇನ್ನು ಬೇಕು ಏನು ಬೇಕು ತೊಗೊಂಡು ಹೋಗ್ರಿ. ಇಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಯಾಕೋ ನಿಮ್ಮ ಕೊಟ್ಟ ಅನ್ನ ತಿಂದ ಮೇಲೆ ನಮಗೆ ನಿಮ್ಮ ಈ ಉದಾರತನ ಇದೆಲ್ಲ ನೋಡಿ ಕಳ್ಳತನ ಮಾಡಬಾರದು ಅಂತ ಅನ್ನಿಸ್ತದೆ. ಅಷ್ಟೇ ಅಲ್ಲ ಸ್ವಾಮಿಗಳೇ, ನಿಮ್ಮನ್ನು ನೋಡಿದ ಕ್ಷಣಕ್ಕೆ ಇನ್ಮೇಲೆ ಈ ಕಳ್ಳತನ ವೃತ್ತಿಯನ್ನೇ ಬಿಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಕಳ್ಳತನ ವೃತ್ತಿಯನ್ನು ಬಿಡ್ತೇವೆ, ನಮಗೆ ಅನುಮತಿ ಕೊಡ್ರಿ, ಆಶೀರ್ವಾದ ಮಾಡಿರಿ. ಇವತ್ತಿನ ನಾವು ಕಳ್ಳತನ ವೃತ್ತಿ ಬಿಟ್ಬಿಡ್ತೇವೆ. ಅಷ್ಟೇ ಅಲ್ಲಿ ನಿಮ್ಮಂಥ ಮಹಾನುಭಾವರು ನಡೆಯಬೇಕು ಅಂತ ಬಂದಿದ್ವಲ್ಲ, ಅದಕ್ಕೋಸ್ಕರ ನಾವು ಕಳ್ಳತನ ಮಾಡಿ ದೋಚಿಟ್ಟದ ಆ ಎಲ್ಲ ದ್ರವ್ಯ ನಿಮಗೆ ತಂದು ಕೊಡ್ತೀವಿ, ಕೃಷ್ಣಾರ್ಪಣ ಅಂತ ತಿಳ್ಕೊಂಡು ಅಂತೇಳಿ, ಸಜ್ಜನರಿಗೆ ದಾನ ಮಾಡಿ ಅಂತ ತಿಳ್ಕೊಂಡು ಅಂಥೇಳಿ ಕಳ್ಳರ ಮನೆ ಪರಿವರ್ತನವಾಯಿತು ಒಬ್ಬ ಸಜ್ಜನನಿಂದ. ಆದ್ದರಿಂದ ನಿನ್ನ ನೌಕೆಯು ಮುಳುಗೋದಿಲ್ಲ. ಹಾಂ, ಅವ್ರ ಹತ್ರ ಏನು ಕೆಲವು ಉಳಿದಿತ್ತು ಅದನ್ನು ಕೊಟ್ಟು ಈ ವೃತ್ತಿಯನ್ನು ಬಿಟ್ಬಿಟ್ರು ಅವರು. ಗಲತಿಲ್ಲ, ಅದನ್ನು ಬಡವರಿಗೆ ಹಂಚಿಬಿಟ್ರು ಸ್ವಾಮಿಗಳು. ತಾವು ಇಟ್ಕೊಂಡಿದ್ದ ಗಲತ್ತು, ಅವ್ರಿಗೆ ಆ ಪ್ರಾಯಶ್ಚಿತ್ತ ಪಾಪ ಪ್ರಾಯಶ್ಚಿತ್ತ ಕೊಡ್ಲಿಕ್ಕೆ ಬರ್ತದೆ. ಹಾಂ, ಹೀಗೆ ಒಬ್ಬ ವ್ಯಕ್ತಿಯಿಂದ ಸಪ್ತರ್ಷಿಗಳಿಂದಾಗಿ ನಿನ್ನ ನೌಕೆ ಉಳಿತದೆ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡಂತೇಳಿ. 7ನೇ ದಿವಸ ದಾರಿಯನ್ನು ಕಾಯ್ತಾ ಸತ್ಯವ್ರತ ತನ್ನ ಆಶ್ರಮದಲ್ಲಿರುವಾಗ ಆಗ ಸಂದರ್ಭದಲ್ಲಿ ಪರಮಾತ್ಮ ಇನ್ನೊಂದು ಮಾತು ಹೇಳಿದ್ದ. ಆವಾಗ ನಾನು ಬರ್ತೇನೆ, ನನ್ನ ತಲೆ ಮೇಲೊಂದು ಕೋಡಿರ್ತದೆ, ಅದೇ ವೇಳೆಗೊಂದು ಹಾವು ಬರ್ತದೆ, ಆ ಹಾವಿನಿಂದ ನಿಮ್ಮ ನೌಕೆ ನನ್ನ ಕೊಡಿ ಕಟ್ಟುವಂತ ನಾನು ನೋಡಿ ನಿಮ್ಮ ಸಂರಕ್ಷಣೆ ಮಾಡ್ತೇನೆ ಅಂತ ಹೇಳಿ, ಅಹಂ ತ್ವಾಂ ಋಷಿಭಿಃ ಸಾಕಂ ತಂ ನಾವಂ ಉದನ್ವತಿ ವಿಕರ್ಷನ್ ವಿಚರಿಷ್ಯಾಮಿ ಯಾವತ್ ಬ್ರಾಹ್ಮೀ ನಿಜಾ ಪ್ರಭೋ. ಯಾಕೆ ಎಲ್ಲಿವರೆಗೂ ಪ್ರಳಯ ಇಳಿಯೋದಿಲ್ಲ, ಅದು ಬ್ರಹ್ಮದೇವರ ರಾತ್ರಿ ಮುಗಿಯೋರಿಗೂ ಅಂತಂದ್ರೆ. ಬಟ್ ಮನ್ವಂತರದಲ್ಲಿ ರಾತ್ರಿನೂ ಇರ್ತದೆ, ಹಗಲೂ ಇರ್ತದೆ. 14 ಮನ್ವಂತರ ರಾತ್ರಿ, 14 ಮನ್ವಂತರ ಹಗಲು, 14 ಮನ್ವಂತರ ರಾತ್ರಿ. ಅದರಿಂದ ಇಲ್ಲಿಯೂ ಕೂಡ ಅವರು ಪರಮಾತ್ಮ ಸೃಷ್ಟಿ ಮಾಡಿದ ಅಂತಿಕೊಂಡು ಅಂತ ಅನ್ನೋದು ಒಪ್ಪಲಿಕ್ಕೆ. ನಿನ್ನ ನೌಕೆಯನ್ನು ನಾನು ಉಳಿಸಿ ಆನಂತರ ಉದ್ಧಾರ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಈ ರೀತಿಯಾಗಿ ಆಗ ನನ್ನ ಮಹತ್ವ ನಿನಗೆ ಗೊತ್ತಾಗ್ತದೆ, ಆಗ ನನ್ನ ಬಗ್ಗೆ ನೀನು ತಿಳಿದುಕೊಳ್ಬೇಕು ಅಂತ ನಿಶ್ಚಯ ಆಗ್ತದೆ. ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಯಾವುದರಿಂದ ಜಗತ್ತಿಗೆ ತತ್ವಜ್ಞಾನವನ್ನು ಕೊಡ್ತೇನೆ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಂಥೇಳಿ ಆ ಮೀನು ಆ ಕಾಲದಲ್ಲಿ ಮಾಯವಾಯಿತು, ಅಂತರ್ಧಾನವನ್ನು ಹೊಂದಿತ್ತು. ಅಂತರ್ಧಾನ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಸತ್ಯವ್ರತ ತನ್ನ ಆಶ್ರಮದಲ್ಲಿ ದರ್ಭವನ್ನು ಉತ್ತರ ಕಡೆಗೆ ಉತ್ತರಾಗ್ರವಾಗಿ ದರ್ಭವನ್ನು ಮಾಡಿ ಇಟ್ಟು ದರ್ಭಾಸನವನ್ನು ತಯಾರು ಮಾಡಿ ತಾನು ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಂಡು ಮತ್ಸ್ಯರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಮಾತುಗಳನ್ನೇ ಮೆಲುಕು ಹಾಕುತ್ತಾ ನೆನೆಸುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ 7ನೇ ದಿವಸದಲ್ಲಿ ದಬ 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 ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಕೆಲವೇ ಕ್ಷಣದಲ್ಲಿ ಪೃಥ್ವಿ ಎಲ್ಲ ಮುಳುಗೋಗ್ಬಿಡ್ತು. ಎಲ್ಲ ಕಡೆಗೆ ನೀರು, ಏನೂ ಕಾಣಿಸ್ಲಿಲ್ಲ. ಸತ್ಯವ್ರತನ ಹತ್ತಿರ ಒಂದು ದೊಡ್ಡ ನೌಕೆ ಬಂತು. ಪರಮಾತ್ಮನ ಆಜ್ಞೆಯಿಂದ ಏನು ಕೆಲವು ಬೀಜಗಳ ಇತ್ಯಾದಿಗಳನ್ನೆಲ್ಲ ಪ್ರಾಣಿಗಳ ಪಶುಗಳನ್ನೆಲ್ಲ ಬಡ ಬಡ ನೌಕೆಯಲ್ಲಿ ಏರಿಸಿದ, ತಾನೂ ಏರ್ಕೊಂಡು ಕೂತ್ಕೊಂಡ. ಅಷ್ಟರಲ್ಲಿ ಆಕಾಶದಿಂದ ಸಪ್ತರ್ಷಿಗಳು ಇಳಿದು ಬಂದು ಆ ನೌಕೆಯಲ್ಲಿ ಕುಳಿತರು. ನೌಕೆಯಲ್ಲಿ ಹೊರಟುಬಿಡ್ತು. ಆದರೂ ಆ ನೀರಿನ ಪ್ರವಾಹ ಕೆಳಗೆ ಮೇಲೆ ಕೆಳಗೆ ಮೇಲೆ ಆಗ್ತಾಯಿತ್ತು. ಆಗ ಸಪ್ತರ್ಷಿಗಳು ರಾಜನಿಗೆ ಹೇಳಿದರು, ರಾಜ, ಭಗವಂತನನ್ನು ಸ್ತೋತ್ರ ಮಾಡಪ್ಪ, ಆ ಪರಮಾತ್ಮ ನಿನ್ನನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗ
ಪರಮಾತ್ಮನನ್ನು ಸ್ಮರಣ ಮಾಡಿದ ಕ್ಷಣಕ್ಕೇನೆ ದೊಡ್ಡ ಮೀನು ಸಮೀಪಕ್ಕೆ ಬಂತು. ಒಳ್ಳೆ ಬಂಗಾರದ ಮೀನು, 1,00,000 ಯೋಜನ ದೊಡ್ಡದಿತ್ತು ಮೀನು. ಮೀನಿನ ಆಕೃತಿ ಹಿಂದೂಸ್ತಾನಕ್ಕಿಂತಲೂ ದೊಡ್ಡದಿತ್ತು. ಇಂಥ ಸಂದರ್ಭದಲ್ಲಿ ಆಗ ದೊಡ್ಡ ಹಾವು ಬಂತು. ಅದನ್ನು ತೆಗೆದುಕೊಂಡು ಪರಮಾತ್ಮ ಹೇಳಿದಂತೆ ಪರಮಾತ್ಮನ ಆ ಕೋಡಿಗೆ ಮತ್ತು ತನ್ನ ನಾವಿಗೆ ಅದನ್ನು ಕಟ್ಟಿಬಿಟ್ಟಿದ್ದಾನೆ. ಕಟ್ಟಿಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಆ ನೌಕೆಯನ್ನು ತೆಗೆದುಕೊಂಡು ಪರಮಾತ್ಮ ಹೊರಟಾದರೂ ಕೆಳಗೆ ಮೇಲೆ ಆಗ್ತಿತ್ತು. ಆಗ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಸತ್ಯವ್ರತ, ಭಗವಂತ ನೀನೇ ನಮ್ಮ ಗುರು, ಗುರುವಿನ ಸ್ಥಾನದಲ್ಲಿದ್ದಿ. ಗುರು ರೂಪದಿಂದ ಭಗವಂತನ ಸ್ತೋತ್ರ, ಅದ್ಭುತವಾದ ಸ್ತೋತ್ರ. ಪರಮಾತ್ಮ ನಾವೆಲ್ಲ ಭಾವರೂಪ ಅಜ್ಞಾನ ಅಂತಕ್ಕಂಥ ಕತ್ತಲೆಯಿಂದ ನಮ್ಮ ಕಣ್ಣೆಲ್ಲ ಆವರಿಸಿ ಹೋಗಿಬಿಟ್ಟಿದೆ. ಆವರಿಸಿದ್ದರಿಂದಾಗಿ ನಮಗೆ ಸರಿಯಾಗಿರ್ತಕ್ಕಂಥ ದಾರಿ ಕಾಣ್ತಾನೇ ಇಲ್ಲ. ಈ ಅಜ್ಞಾನ ಆವರಣದಿಂದ ಎಲ್ಲೆಲ್ಲೋ ಅಲ್ಲೊಮ್ಮೆ ಹೋಗ್ತೇವೆ, ತಲೆ ಬಡಿಸ್ಕೋತೇವೆ, ಇಲ್ಲೊಮ್ಮೆ ಹೋಗ್ತೇವೆ, ಕಾಲು ಮುರಿಸ್ಕೊ ಜಾರಿ ಬೀಳ್ತೇವೆ. ಒಟ್ಟು ಈ ರೀತಿಯಾಗಿ ಜೀವನದಲ್ಲಿ ಉನ್ನತಿ ಇಲ್ಲದೆ ಏಳ್ತಾ ಬೀಳ್ತಾ ಮತ್ತೆ ಪುನಃ ಇದ್ದ ಜಾಗಕ್ಕೆ ವಾಪಸ್ ಬಂದು ಹೀಗೆ ನಮ್ಮ ದಾರಿಯನ್ನು ನಾವು ತಪ್ಪಿದ್ದೇವೆ. ದಾರಿ ತಪ್ಪಿದವನಿಗೆ ಹೇಗೆ ಒಬ್ಬ ಗುರು ಸಿಕ್ಕರೆ ಅವನಿಗೆ ಸರಿಯಾದಿರತಕ್ಕಂಥ ಮಾರ್ಗದರ್ಶನ ಸಿಗ್ತದೆಯೋ ಅದೇ ರೀತಿಯಾಗಿ ಪರಮಾತ್ಮ ನಿನ್ನ ಇಚ್ಛೆಯಿಂದ ನಮ್ಮ ಉದ್ಧಾರ ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥ ನೀನೇ ನಮ್ಮ ಗುರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ದರಿಂದಾಗಿ ನೀನು ನಮಗೆ ಮಾರ್ಗದರ್ಶನವನ್ನು ಮಾಡು. ಗುರುಗಳಿಗೂ ಪ್ರೇರಕನಾಗಿರ್ತಕ್ಕಂಥ ಗುರು ನೀನು ಪರಮಾತ್ಮ. ಸಕಲ ಗುರುಗಳ ಗುರು ಅಂತ ಅನ್ಸ್ಕೊಂಡಿರ್ತಕ್ಕಂಥವನು ಮುಕ್ತಿದಾಯಕ. ಆದ್ದರಿಂದ ಮುಕ್ತಿದಾಯಕನಾಗಿರ್ತಕ್ಕಂಥ ಗುರು ನಮಗೆ ಮಾರ್ಗದರ್ಶನವನ್ನು ಮಾಡು, ನಮ್ಮನ್ನು ಸಂರಕ್ಷಿಸುವಂತೆ ಕೊಂಡಂತೆ ಕೇಳ್ತಾ ಇದ್ದ. ಜನು ಅಬುಧೋಯಂ ನಿಜ ಕರ್ಮ ಬಂಧನ ಸುಖೇಚ್ಛಯ ಕರ್ಮ ಸಮೀಹಿತೆ ಅಸುಖಂ ಯತ್ ಸೇವಯಾ ತಾಂ ವಿಧುನೋತಿ ಸನ್ಮತಿಂ ಗ್ರಂಥಿಂ ವಿಭತ್ಯಾತ್ ಹೃದಯೇ ಸನೋ ಗುರು. ಪರಮಾತ್ಮ ನಮಗೆ ನೀನೇ ಗುರು. ಯಾಕೆ ಅಂತ ತಿಳ್ಕೊಂಡಂತಂದರೆ ಜನರು ಅಪಂಡಿತರೇ ಜಾಸ್ತಿ, ಅಜ್ಞಾನಿಗಳೇ ಜಾಸ್ತಿ. ತಾವು ಮಾಡುವ ಕರ್ಮದಲ್ಲಿ ತಾವೇ ಬಂಧಿತರಾಗ್ತಾರೆ. ಒಳ್ಳೆಯ ಸಿರಿವಂತನಾಗಬೇಕು ಅಂತ ಪುಣ್ಯಕರ್ಮ ಮಾಡ್ತಾನೆ, ಯಜ್ಞಾಗಾದಿ ಮಾಡ್ತಾನೆ. ಆ ಸಿರಿವಂತಿ ಕೊಡೋದಕ್ಕೋಸ್ಕರ ಪರಮಾತ್ಮ ಮತ್ತೊಂದು ಜನ್ಮವನ್ನು ಕೊಡ್ತಾನೆ. ಹೀಗೆ ತಾನೇ ಕರ್ಮ ಮಾಡಿ ಆ ಕರ್ಮದ ಬಂಧನದಲ್ಲಿ ಸೆಳಗಿಬಿದ್ದು ಜನ್ಮ 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 ಮರಣ ಚಕ್ರದಲ್ಲಿ ತಿರುಗಾಡ್ತಾ ಇರ್ತಾನೆ. ಸುಖ ಬೇಕು ಅಂತ ತಿಳ್ಕೊಂಡಂತೇಳಿ ಇಚ್ಛೆ ಮಾಡಿ ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ಸಿಗೋದು ದುಃಖ. ಯಾಕೆ? ತಾನು ನನ್ನ ದೇಹ ಹೋಗ್ತಾ ಇದೆ ಅಂತ ಅನ್ನೋ ದುಃಖ, ಬಂಧು ಬಾಂಧವರನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಅನ್ನೋ ದುಃಖ. ಈ ರೀತಿಯಾಗಿ ಈ ಜನನ ಮರಣ ಚಕ್ರದಲ್ಲಿ ದುಃಖ ತಪ್ಪಿದ್ದಲ್ಲ. ಆದರೆ ಯಾರನ್ನು ಸೇವೆ ಮಾಡಿದರೆ ಈ ನಿಜವಾಗಿರ್ತಕ್ಕಂಥ ಭಾವರೂಪ ಜ್ಞಾನ ಹೊರಟೋಗಿ ನಿಜವಾಗಿರ್ತಕ್ಕಂಥ ಜ್ಞಾನ ಪ್ರಾಪ್ತಿಯಾಗಿ ಶಾಶ್ವತವಾಗಿರ್ತಕ್ಕಂಥ ಸುಖ ಸಿಗ್ತದಲ್ಲ, ಅಂಥ ಸನ್ಮತಿಯನ್ನು ಕೊಡ್ತಕ್ಕಂಥ ಪರಮಾತ್ಮ ನೀನೇ ನನ್ನ ಗುರು. ವಿಬೋಧ್ಯತೆ ಹೃದಯಂ ಸನೋ ಗುರು ಯತ್ ಸೇವೆಯಾ ತಾಂ ವಿಧುನೋತಿ ಸನ್ಮತಿಂ ಗ್ರಂಥಿಂ ವಿಬದ್ಯಾತ್. ನೀನು ಗುರುವಾದರೆ ಪರಮಾತ್ಮ ನಮ್ಮ ಆ ಭಾವರೂಪ ಜ್ಞಾನದ ಆವರಣ ಹೊರಟೋಗ್ಬಿಡ್ತದೆ. ಎಲ್ಲ ಸಂಶಯಗಳು ದೂರವಾಗ್ತದೆ. ಹೃದಯದಲ್ಲಿರ್ತಕ್ಕಂಥ ಕರ್ಮಗ್ರಂಥಿಯೂ ಕೂಡ ಬಿಚ್ಚಿಬಿಡ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಆ ರೀತಿಯಾಗಿರ್ತಕ್ಕಂಥ ಕರ್ಮದ ಗ್ರಂಥಿ ಯಾವಾಗ ಒಡೆದು ಹೋಗಿಬಿಡ್ತದೆ ಆಗ ಎಲ್ಲ ಸಂಶಯಗಳು ದೂರವಾಗ್ತದೆ. ಆಗ ನಿನ್ನ ಪ್ರಾಪ್ತಿಯೇ ಆಗ್ತದೆ. ಅಂಥ ನಮ್ಮ ಕರ್ಮಗ್ರಂಥಿಯನ್ನು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಉತ್ತಮವಾದ ಜ್ಞಾನ ಕೊಡ್ತಕ್ಕಂಥ ಗುರು
ಈ ಮತ್ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನೀನೇ ನಮ್ಮ ಗುರುವಪ್ಪ, ಉಪದೇಶ ಮಾಡು. ಯತ್ ಸೇವಯಾಗ್ನೇರ್ಯ ರುದ್ರರೋದನಂ ಪುಮಾನ್ ವಿಜಹ್ಯಾತ್ ಮಲಮಾತ್ಮನಸ್ತಮಃ. ಯತ್ ಸೇವಯ ಅಗ್ನೇಃ ಇವ ರುದ್ರರೋದನಂ. ಅಗ್ನಿಯಿಂದ ಹೇಗೆ ಪುನಃ ಪುನಃ ಅಗ್ನಿಯಲ್ಲಿರೋದರಿಂದ ರುದ್ರರೋದನ ಬಿಟ್ಟು ಹೋಗ್ತದೆ, ರುದ್ರರೋದನ ಶುದ್ಧವಾಗ್ತದೆ. ರುದ್ರರೋದನ ಶುದ್ಧ ಆಗ್ತದೆ ಏನರ್ಥ? ರುದ್ರರೋದನ ಅಂದರೆ ಬಂಗಾರ ಅಂತ ಅರ್ಥ. ಬಂಗಾರಕ್ಕೆ ಈ ರೀತಿಯ ಹೆಸರಿದ್ರು, ಅದಕ್ಕೆ ಭಾಗವತಕ್ಕೆ ವ್ಯಾಖ್ಯಾನ ಬೇಕು ಅಂತ ಅನ್ನೋದು. ಹೇಗೆ ಬೆಂಕಿಯ ಮೇಲೆ ಪುನಃ ಪುನಃ ಬೆಂಕಿಯಲ್ಲಿ ಹಾಕಿದಾಗ ಬಂಗಾರದ ಎಲ್ಲ ಕಲ್ಮಶ ಹೊರಟೋಗಿ ಶುದ್ಧವಾಗುತ್ತದೆಯೋ, ಅದೇ ರೀತಿಯಾಗಿ ನೀನು ಗುರುವಾದರೆ ನಿನ್ನ ಈ ಒಂದು ವಿಶೇಷ ಉಪದೇಶದ ಆ ಅಗ್ನಿಯಲ್ಲಿ ತಪ್ತರಾಗಿ ನಮ್ಮದೆಲ್ಲ ದೋಷಗಳು ಪೂರ್ತಿ ಹೊರಟೋಗಿಬಿಡ್ತದೆ. ಭಜೇತ ವರ್ಣಂ ನಜಮೇಠದೋಕ್ಕೆಯೋ, ಹೇಗೆ ತನ್ನ ಕುಂದನದ ಶುದ್ಧ ಬಂಗಾರದ ರೂಪವನ್ನು ಅದು ತಾಳ್ತದೆಯೋ ಅದೇ ರೀತಿಯಾಗಿ ನಮ್ಮ ಕರ್ಮಬಂಧನ ಹೋಗ್ತದೆ, ಲಿಂಗದೇಹ ಹೋಗ್ತದೆ. ಸ್ವರೂಪ ದೇಹ ಅಂತಿಕೊಂಡಿರ್ತಕ್ಕಂಥ ಬಂಗಾರ ಅಭಿವ್ಯಕ್ತದ ಪರಮಾತ್ಮ ಸ್ವರೂಪ ದೇಹದ ಪ್ರಾಪ್ತಿ, ಜ್ಞಾನಾನಂದ ಸ್ವರೂಪವಾದಂಥ ಸ್ವರೂಪ ದೇಹ ನಮಗೆ ಸಿಕ್ಕು ಮೋಕ್ಷ ಸಿಗ್ತದೆ ಪರಮಾತ್ಮ. ಅಂಥ ಗುರು ನೀನು ಉಪದೇಶಿಸಪ್ಪ. ನಿಜವಾಗಿ ಭಾಳ ವಿಸ್ತಾರ ಮಾಡೋಷ್ಟು ಇದೆ, ಭಾಳ ವಿಸ್ತಾರ ಮಾಡೋದಿಲ್ಲ. ನ ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರವೋ ಜನಾ ಸ್ವಯಂ ಕರ್ತುಂ ಸಮೇತಾ ಪ್ರಭವಂತಿ ಪುಂಸಃ ತಮೀಶ್ವರಂ ತಾಂ ಶರಣಂ ಪ್ರಪದ್ಯೆ. ಪರಮಾತ್ಮನ್, ನಿನ್ನ ಅನುಗ್ರಹವಿಲ್ಲದ ಎಲ್ಲ ಮಾನವರು, ಎಲ್ಲ ಮಾನವ ಗುರುಗಳು, ದೇವತೆಗಳು, ಅವರ ಗುರುಗಳು ಎಲ್ಲರೂ ಸೇರಿ ಈ ಮನುಷ್ಯನ ಮೇಲೇನು ಉಪಕಾರ ಮಾಡ್ತಾರಲ್ಲ, ಆ ಉಪಕಾರ ನಿನ್ನ ಅನುಗ್ರಹದ, ನೀನು ಮಾಡಿದ ಅನುಗ್ರಹದ 1,00,000 ಕೂಡ ಅಲ್ಲ. ಕರ್ತುಂ ಸಮೇತ ಪ್ರಭವಂತಿ ಪುಂಸಃ ತಮೀಶ್ವರಂ ತಾಂ ಶರಣಂ ಪ್ರಪದ್ಯೆ. ಆದ್ದರಿಂದ ಅನುಗ್ರಹ ಮಾಡು. ಉಳಿದವರು ಮಾಡುವ ಅನುಗ್ರಹಕ್ಕಿಂತಲ ಲಕ್ಷ ಕೋಟಿ ಹೆಚ್ಚು ಅನುಗ್ರಹ ನಿನ್ನಿಂದ ಪ್ರಾಪ್ತವಾಗ್ತದೆ. ಅದರಿಂದಾಗಿ ವಿಶೇಷ ಅನುಗ್ರಹ ಮಾಡು ಪರಮಾತ್ಮ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಉಳಿದವರು ಕೊಟ್ಟ ಆಶೀರ್ವಾದ ವರ ಎಷ್ಟು ದಿವಸ ಆಯುಷ್ಯ ಮುಗಿದ ಹೋಯ್ತು. ನಿನ್ನ ಆಶೀರ್ವಾದ, ನಿನ್ನ ಅನುಗ್ರಹ ಮೋಕ್ಷ, ಮರಣವೇ ಇಲ್ಲ. ಅಜಕ್ಷುರಂದಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಬುಧೋ ಗುರು ತ್ವಮರ್ಥದೃಕ್ ಸರ್ವದೃಶಾಂ ಸಮೀಕ್ಷಣಃ ಗುರುತೋ ಗುರುರ್ನ ಸುಗತಂ ವಿಧತ್ಸಾಂ. ಪರಮಾತ್ಮ ಉಳಿದವರನ್ನು ಗುರುಗಳನ್ನಾಗಿ ಮಾಡಿಕೊಂಡರೆ ಹೇಗಿರ್ತದೆ ಅಂತಂದರೆ, ಕುರುಡ ಇನ್ನೊಬ್ಬ ಕುರುಡನನ್ನು ತನ್ನ ಗುರುಗಳನ್ನು ಯಥಾ ಅಂಧೇನ ನಿಯಮಾನ ಯಥಾ ಅಂಧಃ, ಒಬ್ಬ ಕುರುಡನನ್ನೇ ಗುರು ಮಾಡಿಕೊಂಡಂತೆ ಇರ್ತಾರೆ. ಯಾಕೆ ನಿನ್ನಷ್ಟು ಸರ್ವಜ್ಞ ಜಗತ್ತಿನಲ್ಲಿ ಯಾರಿದ್ದಾರೆ? ಅದರರ್ಥ ಉಳಿದ ಗುರುಗಳು ತ್ಯಾಜ್ಯರು ಅಂತಲ್ಲ, ಅವ್ರ ಮುಖಾಂತರ ಈ ಗುರುವನ್ನು ಹೊಂದಬೇಕು ಅಷ್ಟೇ. ಈ ಗುರುವನ್ನು ತೋರಿಸಿಕೊಡ್ತಕ್ಕಂಥವ್ರು ಈ ಗುರುಗಳು. ನಿಜವಾದ ಗುರು ಪರಮಾತ್ಮ. ಅದಕ್ಕೋಸ್ಕರವೇ ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಗುರುರ್ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ. ವೇದವ್ಯಾಸ ದೇವರು ಗುರುಗಳಿಗೆ ಗುರುಗಳಾದ ಬ್ರಹ್ಮಾದಿ ದೇವತೆಗಳನ್ನು ಹುಟ್ಟಿಸಿ ಅವರಿಗೂ ಗುರುವಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಹೇಳಿದ ಬ್ರಹ್ಮಸೂತ್ರ. ಆದ್ದರಿಂದ ಅದು ಸ್ವತಃ ಪ್ರಮಾಣ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಮಾತನ್ನು ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಸಿದ್ಧ ಮಾಡಿ ತೋರಿಸ್ತಾರೆ. ಅಂಥ ಸಕಲ ಗುರುಗಳಿಗೂ ಕೂಡ ಗುರುಗಳಾಗಿರ್ತಕ್ಕಂಥ ನೀನು, ಉಳಿದ ಗುರುಗಳು ಕುರುಡರನ್ನು ಗುರುಗಳು ಎಲ್ಲೂ ಬೀಳಿಸ್ತಾರೆ. ಆದರೆ ನೀನು ಕೊನೆಯವರೆಗೂ ಮೋಕ್ಷಕ್ಕೆ ಹೋಗಿ ಮುಟ್ಟಿಸುವವರೆಗೂ ಕೈ ಬಿಡ್ತಕ್ಕಂಥ ಗುರು, ಕೈ ಬಿಡದೇ ಇರತಕ್ಕಂಥ ಗುರು ನೀನು. ತ್ವಮರ್ಥದೃಕ್ ಸರ್ವದೃಶಾಂ ಸಮೀಕ್ಷಣ ವೃತೋ ಗುರು. ಸರ್ವಜ್ಞರಿಗೂ ಸರ್ವಜ್ಞನಾದಂತಹ ಸರ್ವಜ್ಞರಾದ ವಾಯು ಬ್ರಹ್ಮರಿಗೂ ಮಹಾಲಕ್ಷ್ಮಿಗೂ ಅವ್ರಿಗಿಂತಲೂ ಹೆಚ್ಚಿನ ಸರ್ವಜ್ಞನಾಗಿರ್ತಕ್ಕಂಥ ಸಕಲ ಗುರು ಪರಮಾತ್ಮ ನಿನಗೆ ಶರಣ ಬಂದಿದ್ದೇವೆ. ಆದ್ದರಿಂದಾಗಿ ಸದ್ಗತಿಯನ್ನು ಪಡೆಯಬೇಕಂತ ಇಚ್ಛೆ ಉಳ್ಳ ನಮ್ಮನ್ನು ಶಿಷ್ಯರಂತೇಳಿ ಸ್ವೀಕಾರ ಮಾಡು.
ನಿನ್ನನ್ನು ನಾನು ಗುರು ಅಂತ ತಿಳ್ಕೊಂಡಂತೇಳಿ ಪೂರ್ತಿ ನಂಬಿದ್ದೇನೆ ಅಂತೇಳಿ ಸ್ತೋತ್ರ ಮಾಡ್ತಾ ಇದ್ದಾನೆ ಸತ್ಯವ್ರತ. ಜನೋ ಜನಶ್ಯಾದಶತೆ ಸತೀಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಮವ್ಯಯಂ ಜ್ಞಾನಮಮೋಘಮಂಜಸ ಪ್ರಪದ್ಯತೆ ಏನ ಜನೋ ನಿಜಂ ಪದಂ. ಶಾಸ್ತ್ರದ ಸಹಾಯ ಇಲ್ಲದೇ ಇರತಕ್ಕಂಥ ತರ್ಕದ ಉಪದೇಶಗಳು ಹೇಗೆ ವ್ಯರ್ಥ ಅಂತಿಕೊಂಡಂತ ಅನ್ನೋದನ್ನು ಪರಮಾತ್ಮನ ತೋರಿಸ್ಕೊಡ್ತಾ ಇದ್ದಾನೆ. ಜನರು ಅವರೇ ಅಜ್ಞರು, ಅವರು ಇನ್ನೊಬ್ಬ ಜನರಿಗೆ ಏನು ಮಾರ್ಗದರ್ಶನ ಕೊಡ್ತಾರೆ, ಆ ಗತಿ ಅದು ಅಸತಿ ಗತಿ, ದುರ್ಗತಿನೇ ಆಗಿರ್ತದೆ. ಅದರಿಂದ ಮತ್ತೆ ಏನಾದರೂ ಮಾಡಿದ ನರಕಾದ ಅನರ್ಥಗಳೇ ಆಗ್ತವೆ ಅವ್ರು ಮಾಡೋ ಹಾದಿಯಿಂದ ಹೋದರೆ. ಆದರೆ ನೀನು ನಾಶರಹಿತನಾಗಿರ್ತಕ್ಕಂಥವನು, ಅಮೋಘವಾದಂಥ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ನೀನು. ನಿನ್ನ ಪಾದಾರವಿಂದ ಹಿಡಿದರೆ ಯೋಗ್ಯವಾಗಿರ್ತಕ್ಕಂಥ ತತ್ವಜ್ಞಾನ ಸಿಗ್ತದೆ. ಆದ್ದರಿಂದ ನಿನ್ನನ್ನು ಗುರು ಅಂತ ತಿಳ್ಕೊಂಡಂತೇಳಿ ನಾನು ಸ್ವೀಕಾರ ಮಾಡಿದ್ದೇನೆ, ಉಪದೇಶ ಮಾಡು ಸ್ವಾಮಿ. ತ್ವಂ ಸರ್ವಲೋಕಸ್ಯ ಸುಹೃತ್ ಪ್ರಿಯೇಶ್ವರ. ಜಗತ್ತಿನ ಸಕಲರಿಗೂ ಕೂಡ ನೀನು ಅನಿಮಿತ್ತ ಬಂಧು, ಯಾವ ಪ್ರಯೋಜನವನ್ನು ಬಯಸದೇ ಇರತಕ್ಕಂಥ ಮಿತ್ರ ಬಂಧು ಎಲ್ಲವೂ ಆಗಿದ್ದಿ, ಪ್ರಿಯನಾಗಿದ್ದಿ, ಸ್ವಾಮಿಯಾಗಿದ್ದಿ, ನಿಯಾಮಕನಾಗಿದ್ದಿ, ಜ್ಞಾನಶ್ರೇಷ್ಠನಾಗಿದ್ದಿ, ಗುರುಶ್ರೇಷ್ಠನಾಗಿದ್ದಿ, ಸರ್ವಗುರುವಾಗಿದ್ದಿ. ಹೀಗಿದ್ದರೂ ಇಂಥ ಗುರುಗಳ ಗುರು ಪರಮಗುರು ಅಂತ ಪರಮಾತ್ಮ ಇದ್ದರೂ ಕೂಡ ಮೂರ್ಖರಾಗಿರ್ತಕ್ಕಂಥ ಜನರು ಆ ದೇವರನ್ನು ಬಿಟ್ಟು ಯಾರ್ಯಾರೋ ಹಿಂದೆ ನಮಗೆ ಮಾರ್ಗದರ್ಶನ ಮಾಡಿ ಅಂತ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಹೃದಯದಲ್ಲೇ ಇದ್ದು ಮಾರ್ಗದರ್ಶನ ಮಾಡ್ತಕ್ಕಂಥ ನಿನ್ನನ್ನು ಕಾಣುವ ಪ್ರಯತ್ನವನ್ನು ಮಾಡೋದಿಲ್ಲ. ಜಾನಾತಿ ಸಂತಂ ಹೃದಯಬದ್ಧ ಕಾಮ. ಹೃದಯದಲ್ಲೇ ಇರತಕ್ಕಂಥ ವ್ಯಕ್ತಿ ಪರಮಾತ್ಮನನ್ನು, ಕಾಮದಲ್ಲಿ ತೊಡಗಿರ್ತಕ್ಕಂಥ ಭೋಗಪ್ರಧಾನ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲಿದ್ದ ಭಗವಂತನನ್ನು ಕೂಡ ಕಾಣಲಿಕ್ಕೆ ಪ್ರಯತ್ನಿಸೋದಿಲ್ಲ. ಆದ್ದರಿಂದ ತಂ ತ್ವಾಮಹಂ ದೇವವರಂ ವರೇಣ್ಯಂ ಪ್ರಪದ್ಯ ಈಶಂ ಪ್ರತಿಬೋಧನಾಯ. ಆದ್ದರಿಂದಾಗಿ ನನಗೆ ತತ್ವಜ್ಞಾನ ಬೇಕಾಗಿದೆ ಪರಮಾತ್ಮ. ದೇವನಾಗಿರ್ತಕ್ಕಂಥ ಸರ್ವಶ್ರೇಷ್ಠ ದೇವತೆಯಾದ ನಿನಗೆ ನಾನು ಶರಣು ಬಂದಿದ್ದೇನೆ. ಆದ್ದರಿಂದಾಗಿ ನಿನ್ನ ಉಪದೇಶ ಅಂತ ತಿಳ್ಕೊಂಡಂತನ್ನುವ ವಾಣಿಯಿಂದ ನಮ್ಮ ಎಲ್ಲ ಅಜ್ಞಾನವನ್ನು ದೂರ ಮಾಡಿಬಿಡು. ನಿನ್ನ ಉಪದೇಶದಿಂದ ನನ್ನ ಕರ್ಮಗ್ರಂಥಿಯೂ ಕೂಡ ನಾಶವಾಗಿ ನಿನ್ನನ್ನೇ ಪಡೆಯಲಿಕ್ಕೆ ಹಂಬಲಿಸಲಿಕ್ಕೆ ಪ್ರಾರಂಭ ಮಾಡಲಿ. ಛಂದ್ಯರ್ಧದೀಪೇ ಭಗವನ್ವಚೋಭಿ ಗ್ರಂಥಿಂ ಹೃದಯಂ ವಿವೃಣು ಸ್ವಮೋಕ. ಮೋಕ್ಷದ ದಾರಿಯನ್ನು ಉಪದೇಶಿಸು, ಅನುಗ್ರಹ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗು. ಈ ರೀತಿಯಾಗಿ ಪ್ರಾರ್ಥನೆ ಮಾಡತಕ್ಕಂಥ ಸತ್ಯವ್ರತನ ಹಡಗನ್ನು ತೆಗೆದುಕೊಂಡು ಸಮುದ್ರದಲ್ಲಿ ತಿರುಗಾಡ್ತಕ್ಕಂಥ ಪರಮಾತ್ಮ ಸಮುದ್ರದಲ್ಲಿ ಹಡಗನ್ನು ತೆಗೆದುಕೊಂಡು ತಿರುಗಾಡ್ತಾ ಇರುವಾಗಲೇ ಉಪದೇಶವನ್ನು ಕೊಟ್ಟಿದ್ದ. ಪುರಾಣ ಸಂಹಿತಾಂ ದಿವ್ಯಾಂ ಸಾಂಖ್ಯಂ ಲೋಕ ಕ್ರಿಯಾವತೀಂ ತತ್ವಜ್ಞಾನ ಕರ್ಮಯೋಗ, ಜ್ಞಾನಯೋಗ, ಕರ್ಮಬ್ರಹ್ಮಾರ್ಪಣ ಯೋಗ, ಧ್ಯಾನಯೋಗ, ವಿಭೂತಿ ಯೋಗ, ಭಕ್ತಿಯೋಗ ಇತ್ಯಾದಿಗಳೆಲ್ಲಿಂದ ಕೂಡಿರ್ತಕ್ಕಂತಹ ಅದ್ಭುತವಾದ ಮತ್ಸ್ಯ ಪುರಾಣ ಅಂತಕೊಂಡಂತ ಅನ್ನೋದನ್ನು ಪರಮಾತ್ಮ ಹಡಗಿನಲ್ಲಿ ಹೋಗುವಾಗಲೇ ಹೋಗ್ತಾನೆ ಉಪದೇಶ ಮಾಡಿದ್ದಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಅಲ್ಲ, ಎಂಥ ಅದ್ಭುತವಾದಂಥ ಅನುಗ್ರಹ. ಸತ್ಯವ್ರತ ಶರಾಯರಟೇ ಆತ್ಮಗುಹ್ಯಮಚೇಟ. ತನ್ನ ಅವತಾರದ ಸಕಲ ರಹಸ್ಯಗಳ ಸಹಿತವಾಗಿ, ತನ್ನನ್ನು ಪಡಿತಕ್ಕಂಥ ಮಾರ್ಗದ ರಹಸ್ಯ ಸಹಿತವಾಗಿ ಎಲ್ಲವನ್ನೂ ಮತ್ಸ್ಯ ಪುರಾಣದ ನೆವದಿಂದ ಉಪದೇಶ ಮಾಡಿದ್ದಾನೆ. ಗುರುಗಳು ಹೇಗೆ ಕಲಿಸ್ತಾರೆ ಗೊತ್ತು ಹೇಳಿಕ್ಕೆ ಬರೋದಿಲ್ಲ. ನಮ್ಮ ಗುರುಗಳು ನಮ್ಮನ್ನು ಬೆಳಗ್ಗೆ ತಿರುಗಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅವ್ರು ತಿರುಗಾಡ್ತಾ ಹೇಳಿದ್ದೆ ವಿಷ್ಣು ಸಹಸ್ರನಾಮ ಬಾಯ್ಪಾಠ ಆಗಿದ್ದು. ಈ ರೀತಿಯಾಗಿ ನದಿಯ ಸಮುದ್ರದಲ್ಲಿ ತಿರುಗಾಡುತ್ತಾನೆ ಸಂಪೂರ್ಣ ಶ್ರೇಷ್ಠವಾದ ತತ್ವಜ್ಞಾನ ಉಪದೇಶ ಮಾಡಿದ್ದಾನೆ. ಆಗ ಅಶ್ರೋಷಿ ತ್ರಿಡಭಿಸ್ಸಾಕಂ ಆತ್ಮತತ್ವಂ ಅಸಂಶಯಂ. ಇವನು ಕೂಡ ಏಕಾಗ್ರಚಿತ್ತನಾಗಿ ಹಡಗೆಯಲ್ಲಿ ಮುಳುಗ್ತದೆ ಅಂತ ಕಡೆಗೆ ಲಕ್ಷ್ಯ ಕೊಡದೆ ಏಕಾಗ್ರಚಿತ್ತನಾಗಿ ಪರಮಾತ್ಮ ಹೇಳ್ತಕ್ಕಂಥ ಉಪದೇಶವನ್ನು ಸ್ವೀಕಾರ ಮಾಡಿದ್ದಾನೆ. ನೌಕೆಯಲ್ಲಿ ಕೂತ್ಕೊಂಡು ಇವ ಕೇಳೋ ಶಿಷ್ಯ, ಗುರು ತಿರುಗಾಡ್ಕೋತವನಿಗೆ ಈ ರೀತಿಯಾಗಿರ್ತಕ್ಕಂಥ ಪಾಠವನ್ನು ಹೇಳ್ತಾ ಇದ್ದಾನೆ. ಅದ್ಭುತ ಗುರು, ಅದ್ಭುತ ಶಿಷ್ಯ.
ಸಂಪೂರ್ಣ ಶಾಸ್ತ್ರ ರಹಸ್ಯವನ್ನು, ಸನಾತನ ಧರ್ಮವನ್ನು, ಸನಾತನ ಶಾಸ್ತ್ರವನ್ನು ಪರಮಾತ್ಮ ಆ ಸತ್ಯವ್ರತನಿಗೆ ಉಪದೇಶ ಮಾಡಿದ್ದಾನೆ. ಇವತ್ತು ಮತ್ಸ್ಯ ಪುರಾಣದ ರೀತಿಯಲ್ಲಿ ನಮಗೆ ಉಪಲಬ್ಧವಿದೆ. ಆದ್ದರಿಂದ ಪರೀಕ್ಷಿತ ರಾಜ, ಅವತಾರಂ ಹರೇರ್ಯೋ ಅಮುಂ, ಪರಮಾತ್ಮನೇ ಮತ್ಸ್ಯಾವತಾರದ ರಹಸ್ಯವನ್ನು ಯಾವನು ಬೆಳಗ್ಗೆ ಎದ್ದು ಸಂಕೀರ್ತನ ಮಾಡ್ತಾನೋ ಅವನು ಇಂಥದ್ದಾಗಲಿ ಅಂತ ಮನಸ್ಸಿನಲ್ಲಿ ವಿಚಾರ ತಂದರೂ ಸಾಕು, ಪರಮಾತ್ಮ ಪೂರ್ಣ ಮಾಡ್ತಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಧನಗಳೆಲ್ಲ ಇವೆಲ್ಲ. ಪ್ರಳಯ ಪಯಸಿ ಧಾತು ಗುಪ್ತ ಶಕ್ತಿರ್ಮುಖೇಭ್ಯ, ಪರಮಾತ್ಮ ಪ್ರಳಯೋದಕದಲ್ಲಿ ತಿರುಗಾಡ್ತಾನೆ. ಶ್ರೇಷ್ಠವಾದ ತತ್ವಜ್ಞಾನವನ್ನು ಅವನಿಗೆ ಕೊಟ್ಟು ಆನಂತರ ಆ ಮತ್ಸ್ಯಾರೂಪ ಪರಮಾತ್ಮನೇ ಆ ಬಲಿಚಕ್ರವರ್ತಿ ಸೇವಕನಾಗಿರ್ತಕ್ಕಂಥ ವೇದಗಳನ್ನು ಕದ್ದುಕೊಂಡು ಹೋಗಿರ್ತಕ್ಕಂಥ ಸಮುದ್ರದಲ್ಲಿ ಅಡಗಿದ ಆ ಹಯಗ್ರೀವನನ್ನು ಸಂಹಾರ ಮಾಡಿ ಅದನ್ನು ಬ್ರಹ್ಮದೇವರಿಗೆ ಆ ವೇದಗಳನ್ನು ಪರಮಾತ್ಮ ತಿರುಗಿ ತಂದು ಕೊಟ್ಟಿದ್ದಾನೆ. ತಮಹಮಖಿಲ ಹೇತುಂ ಜಿಮ್ಮ ಮೀನಂ ನತೋಸ್ಮಿ, ಸಂಪೂರ್ಣ ಜಗತ್ತಿಗೆ ನಿಮಿತ್ತ ಕಾರಣನಾದಂಥ ಮಾಯಾ ರೂಪದಿಂದ ಮಾಯಾ ಮೀನ ಅಂತಕೊಂಡು 60 ಬಂತು, ಇಲ್ಲಿ ಮಾಯಾ ಮೀನಿಂದ ಸಮಾಪ್ತ ಮಾಡ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಸತ್ಯವ್ರತನಿಗೆ ತತ್ವಜ್ಞಾನವನ್ನು ಹೇಳಿದ. ಮತ್ತು ಬ್ರಹ್ಮದೇವರಿಗೆ ವೇದ ಎಲ್ಲಿ ಸಿಕ್ತು ಅಂತ ತಿಳ್ಕೊಂಡು ಅಂತಂದರೆ ಅದಕ್ಕೆ 3 ರೀತಿಯಿಂದ ಸತ್ಯಧರ್ಮರು ಇದಕ್ಕೆ ನಮಗೆ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಸತ್ಯ ಅಂದರೆ ಸತ್ಯಲೋಕ. ಸತ್ಯಲೋಕಂ ವ್ರತಂ ಇತಿ ಸ್ವ ಆವಾಸತ್ವೇನ ಸ್ವೀಕರೋತಿ. ಸತ್ಯಲೋಕ ನನ್ನ ಸಾಧನ ಭೂಮಿ ಅಂತ ತಿಳ್ಕೊಂಡಂತೇಳಿ ಯಾರು ತಮ್ಮ ಆ ಸತ್ಯಲೋಕವನ್ನು ಸ್ವೀಕಾರ ಮಾಡ್ತಾನೋ ಅವನೇ ಸತ್ಯವ್ರತ, ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಗೆ ಪರಮಾತ್ಮ ತತ್ವಜ್ಞಾನವನ್ನು ಉಪದೇಶ ಮಾಡಿದ ಅಂತ ಅರ್ಥ. ಅಥವಾ ಸತ್ಯವ್ರತಾಯ ತಮ್ ಅಹಂ ಅಂತಕೊಂಡಿರ್ತದೆ, ಅದನ್ನು ಒಂದೇ ವಾಕ್ಯ ಮಾಡಿ ಅಂತಂತಾರೆ ಸದ್ಧರ್ಮರು. ಸತ್ಯವ್ರತಾಯ ತಮಹಂ, ಸತ್ಯವ್ರತ ಅಂತಕ್ಕಂತಹ ವಿಸ್ತೃತವಾದ ಉತ್ಸವ ಅಂದರೆ ಬ್ರಹ್ಮದೇವರಿಗೆ ಉಪದೇಶ ಕೊಡುವುದೇ ಒಂದು ಉತ್ಸವ. ಇಂಥ ಉತ್ಸವದಿಂದ ಯುಕ್ತನಾಗಿರ್ತಕ್ಕಂಥ ಬ್ರಹ್ಮದೇವರು ಆ ಬ್ರಹ್ಮದೇವರಿಗೆ ಸಂಪೂರ್ಣ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾನೆ ಮತ್ಸ್ಯರೂಪಿಯಾದ ಪರಮಾತ್ಮ. ಇಂಥ ಭಗವಂತ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಿಕ್ಷಣಗಳನ್ನು ಕೊಡ್ತಾನೆ. ಏನು ಕೊಡ್ತಾನೆ, ಮುಂದೆ ಯಾವ ಪರಮಾತ್ಮನ ಮಹಿಮೆ ನೋಡಲಿಕ್ಕೆ ಗೆಳೆಯಕ್ಕೆ ಸಿಗ್ತದೆ ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.